1 ತಿಂಗಳಾದ್ಮೇಲೆ ಸೇಮ್ ನಾನು ಹೆಂಗ್ ಮಾಡಿದೆ ಹಾಯ್ ಗಾಯ್ಸ್ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕಾಪಿ ಮಾಡ್ಕೊಂಡು ಅವ್ರು ಮಾಡಿದ್ರೆ ಸಿಂಪತಿ ವಿಡಿಯೋ ಅಲ್ಲ, ನಾವು ಮಾಡಿದ್ರೆ ಸಿಂಪತಿ ವಿಡಿಯೋ. ರಿಯಾಕ್ಟೇ ಮಾಡಕ್ ಹೋಗಲ್ಲ, ಪೀಸ್ ಆಗಿ ಬ್ರೋ. ನಾನು ಇಷ್ಟ ಹೇಳೋದು, ನನ್ನ ಬಗ್ಗೆ ಸಿಂಪತಿ ವಿಡಿಯೋ ಅದು ಇದು ಅಂತ ಮಾತಾಡಿರೋರಿಗೆ ನಾನೊಂದು ಹೇಳ್ತೀನಿ, ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ಲಿ, ಇಡೀ ಕರ್ನಾಟಕದಲ್ಲೂ ಒಂದೊಂದು ಮೀಟಪ್ ಇಟ್ಬಿಟ್ಟು ನನ್ನಷ್ಟು ನಾ ಸೇರಿಸಿರೋ ಜನ ಸೇರಿಸ್ಬಿಟ್ಟು ಮೆಚ್ಚಿಬಿಡ್ತೀನಿ. ಅವ್ನ ಮನೇಲಿ ಕುತ್ಕೊಂಡು ಕಮೆಂಟ್ ಹಾಕಕ್ ಮಾತ್ರ ಲಾಯಕ್, ಅವ್ನ ಗಂಟೆ ಅಲ್ಲ ಅಷ್ಟೇ. ಕರೆಕ್ಟ್ ಬ್ರೋ, ಕರೆಕ್ಟ್. ತಿಂಗಳು ಸೇರಿ 90 ದಿವಸ. ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಹುಡುಗ ರವಿ ಮೋಟೋ ವೈಬ್ಸ್. ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಿಮಗೆ ತಮ್ಮನೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ, ನಾವೀಗ ಹೋಗ್ತಿರೋದು ಚಿನ್ನದ ನಾಡಿನ ಕೋಲಾರ್ಗೆ. ಏನಕ್ಕಪ್ಪ ಅಂದರೆ, ನಾವು ರೀಸೆಂಟ್ ಸೆನ್ಸೇಷನ್ ಆಫ್ ಕರ್ನಾಟಕ ದ ಒನ್ ಆ್ಯಂಡ್ ಓನ್ಲಿ ಬ್ಲೇಸ್ ಕರ್ನಾಡ್ ಅವರು ನಮ್ಮ ಚಿನ್ನದ ನಾಡಿಗೆ ಬರ್ತಿದ್ದಾರೆ. ನಾವು ಹೋಗಲಿಲ್ಲ ಅಂದರೆ ಹೇಗೆ? ಅವರು ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ತಿರೋದು ಎಲ್ರಿಗೂ ಗೊತ್ತು. ಅವ್ರನ್ನ ಮೀಟ್ ಮಾಡಲಿಕ್ಕೆ ನಾನೀಗ ಯಲಹಂಕದಿಂದ ಕೋಲಾರ್ಗೆ ಹೋಗ್ತಿದ್ದೀನಿ. ಯಾಕಂತಂದರೆ ನಾನು ವರ್ಕ್ ಮಾಡ್ತಿರೋದು ಯಲಹಂಕದಲ್ಲೇ. ಇವತ್ತಿನ ದಿನ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡನ್ನೂ ಕವರ್ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ 10 ಗಂಟೆಗೆ ಹೋಗ್ತಾರೆ, ಕೋಲಾರ್ಗೆ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವೀಗ 12 ಗಂಟೆಗೆ ನಾನು ಬಿಟ್ಟಿದ್ದೀನಿ. ಆರಾಮಾಗಿ 80 to 100 ಕ್ರೂಸ್ ಮಾಡ್ಕೊಂಡು ಹೋದ್ರು ಸಹ ಇವತ್ತು ನಾವು ಆರಾಮಾಗಿ ರೀಚ್ ಆಗ್ಬೋದು ಬೇಗನೆ. ಬ್ಲೇಸ್ ಬ್ರೋ ಅವ್ರ ಸಕ್ಸಸ್ಸು ನೆನ್ನೆ ಮೊನ್ನೆ ಕಷ್ಟ ಅಂತೂ ಅಲ್ಲ. ಸತತ 4 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲೇ ಇದ್ದಾರೆ. ಬಟ್ ಎಲ್ಲರಿಗೂ ಗೊತ್ತಿರೋದು 1-2 ಇಯರ್ಸಿಂದ. ಅವರು ಫಸ್ಟ್ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಸಹ 3000ರಿಂದ 4000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ತಾರೆ. ಮತ್ತು ಆಕಸ್ಮಿಕವಾಗಿ ಅವ್ರ ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಮತ್ತು ಕೆಲವು ದಿನ ಎಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಿಂದ ಆಚೆ ಉಳಿತಾರೆ. ಮಿಡಲ್ ಕ್ಲಾಸ್ ಅವ್ರನ್ನ ಬೆಳಿಲಿಕ್ಕೆ ಬಿಡಲ್ಲ ಅಂತೇಳಿ. ಮತ್ತು ತುಂಬ ಯೋಚನೆ ಮಾಡಿ ನನ್ನ ಡ್ರೀಮ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೂ, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೂ ನಾನು ಈ ಕೆಲಸ ಎಲ್ಲ ಮಾಡಿದ್ರೆ ಬೆಳಿಲಿಕ್ಕಾಗಲ್ಲ ಅಂತೇಳಿ ಅವರು ಮೋಟೋ ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕನ್ಸಿಸ್ಟೆನ್ಸಿಯಿಂದ ಮತ್ತು ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ವೀಡಿಯೋಸ್ನೆಲ್ಲ ಕಂಟಿನ್ಯೂಸಿಂದ ಮಾಡ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಜನತೆ ಅವ್ರ ಕನ್ಸಿಸ್ಟೆನ್ಸಿ, ಅವ್ರ ವೀಡಿಯೋಗಳು ಇಷ್ಟ ಆಗಿ ಅವ್ರನ್ನ ಅಭಿಮಾನಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೀಗ ಹೊಸಕೋಟೆಗೆ ರೀಚ್ ಆದ್ವಿ. ಇದೇ ಟೋಲ್ ಪ್ಲಾಜಾ. ಇಲ್ಲಿಂದ 40 ಕಿಲೋಮೀಟ್ರ್ ಅಷ್ಟೇ ಕೋಲಾರ್ಗೆ. ನಮ್ಮ ಬೈಕು ಸಹ 7000 ಕಿಲೋಮೀಟರ್ಸ್ಗೆ ನಿಯರ್ ಇದೆ, ಇನ್ನು ಮೀಟರ್ಸ್ ಅಷ್ಟೇ. ಬನ್ನಿ. ನಾನು ನ್ಯೂ ಕ್ರಿಯೇಟರ್ಸ್ಗೆ ಮತ್ತು ಫ್ಯೂಚರ್ ಕ್ರಿಯೇಟರ್ಸ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು 10-20 ವೀಡಿಯೋಸ್ ಮಾಡ್ತೀರಾ, ವೈರಲ್ ಆಗಲಿಂದ ಬಿಟ್ಬಿಡ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಈಸಿಯಾಗಿ ಸಕ್ಸಸ್ ಅನ್ನೋದು ಸಿಗಲ್ಲ ಬ್ರೋ. ಕನ್ಸಿಸ್ಟೆನ್ಸಿ, ಕಂಟೆಂಟು, ಡೈಲಿ ವೀಡಿಯೋಸ್ ಮಾಡ್ತಿದ್ರೆ ನೀವು ಎಕ್ಸ್ಪೋಸ್ ಆಗ್ತೀರಾ, ಒಂದಲ್ಲ ಒಂದು ದಿನ ಸಕ್ಸಸ್ ಆಗ್ತೀರಾ. ಅದು ಬಿಟ್ಟು ನನಗೆ 10-20 ವೀಡಿಯೋಗಳಲ್ಲೇ ಸಕ್ಸಸ್ ಸಿಗಬೇಕು ಅಂದರೆ ಅದು ಆಗದೆ ಇರೋ ಕೆಲಸ. ಅದೇನಿದ್ರೂ ಲಕ್ ಇರಬೇಕಾಗತ್ತೆ. ನಾನಂತೂ ವೀಡಿಯೋಸ್ ಮಾಡೋದಲ್ಲಂತೂ ನಿಲ್ಲಿಸಲ್ಲ. ಫಾಲೋವರ್ಸ್ ಬರಲಿ, ಸಬ್ಸ್ಕ್ರೈಬರ್ಸ್ ಬರದೇ ಇರಲಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ನನಗಂತೂ ನಂಬಿಕೆ ಇದೆ, ಒಂದಲ್ಲ ಒಂದು ದಿನ ನಾನು ಇದರಲ್ಲಿ ಈ ಫೀಲ್ಡಲ್ಲಿ ಸಕ್ಸಸ್ ಆಗಲೇ ಆಗ್ತೀನಿ ಅಂತ. ಅದಕ್ಕೆ ವೀಡಿಯೋಸ್ ಮಾಡೋದಂತೂ ನಿಲ್ಲಿಸೋದೇ ಇಲ್ಲ, ಅದೆಷ್ಟೇ ಕಷ್ಟ ಆಗ್ಬಿಡಲಿ. ನೋಡಿ ಯಾವನಿಗೂ ಇವನು ಇಂಡಿಕೇಟರ್ ಆಗದೆ ಲೈನ್ ಚೇಂಜ್ ಮಾಡ್ತಿದ್ದಾನೆ. ಇಂಥ ನನ್ನ ಮಕ್ಕಳು ಲೈಸೆನ್ಸ್ ಕೊಟ್ಟರು ನೋಡಬೇಕು ಮೆಟ್ನಲ್ಲಿ. ಏನು ಬಿಡು, ಈಗ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ ಲೈಸೆನ್ಸು, ದುಡ್ಡು ಕೊಟ್ಟರೆ ಸಾಕು. ಅಯ್ಯೋ, ಬೇರೆ ಕಡೆಯಿಂದ ಬಂದವರು ಆಧಾರ್ ಕಾರ್ಡೇ ಮಾಡಿಸ್ಕೊಂಡವ್ರೆ, ಬಾಂಗ್ಲಾದೇಶವರೆಲ್ಲ ಬಂದು ಲೈಸೆನ್ಸ್ ಮಾಡ್ಕೊಂಡು ದೊಡ್ಡ ವಿಷಯನ. ಇಂಡಿಯಾದಲ್ಲಿ ಅದಕ್ಕೇ ಹಾಳಾಗಿ ಹೋಗ್ತಿರೋದು. ತುಂಬ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದರೆ ಆಗದೆ ಇರುತ್ತಾ? ಯಾವನೇನೋ ಬಂದು ಯಾವನೇನೋ ಇದ್ಕೊಂಡು ಇಲ್ಲಿ ನಮ್ಮ ದೇಶನೇ ಹಾಳು ಮಾಡ್ತಿದ್ದಾರೆ. ನನಗೊಂದು ವೀಡಿಯೋ ಎಡಿಟ್ ಮಾಡಲಿಕ್ಕೆ 2 days ಬೇಕಾಗುತ್ತೆ, ಲಾಂಗ್ ವೀಡಿಯೋಸ್ ಆದರೆ. ಶಾರ್ಟ್ ವೀಡಿಯೋಸ್ ಆದರೆ ಹೆಂಗಿದ್ರೆ ಅಂದರೂ 3 to 4 hours ಆಗುತ್ತೆ. ನಾನು 8 to 8 ಜಾಬ್ ಮಾಡ್ತಿರೋದ್ರಿಂದ ನನಗೆ ಎಡಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಒಂದೊಂದು ದಿನ ಮಲಗೋದು 5 ಆಗುತ್ತೆ, ಆದರೂ ನನಗೆ ಬರೋದು ವ್ಯೂಸು 100 to 200. ಆದರೂ ನಾನು ವೀಡಿಯೋಸ್ ಮಾಡೋದಂತೂ ನಿಲ್ಲಿಸಿಲ್ಲ. ಯಾಕಂತಂದರೆ ಯಾವತ್ತೋ ಒಂದು ದಿನ ನಂದು ವೀಡಿಯೋಸ್ ಎಲ್ಲ ವೈರಲ್ ಆಗುತ್ತೆ ಅಂತ ಒಂದು ನಂಬಿಕೆ. ಅಂತೂ ಇಂತೂ ನನ್ನ ಬೈಕು 7000 ಕಿಲೋಮೀಟರ್ಸು ನಿಯರ್ ಇದೆ, ಓನ್ಲಿ ಮೀಟರ್ಸ್ ಅಷ್ಟೇ. ಆಗತ್ತೆ ನೋಡಿ ಯಾವ ಥರ ಲೈನ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಕೇಟ್ರಾಗಿ ಚೇಂಜ್ ಮಾಡ್ತಿದ್ದಾರೆ. ಈ ಥರ ಬಂದರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಲೈನ್ ಚೇಂಜ್ ಮಾಡಿದ್ರೆ ನಾನು ಇಂಡಿಕೇಟರ್ ಯೂಸ್ ಮಾಡ್ತಿದ್ದೀನಿ. ಅವ್ರ ಥರ ಬಂದಲ್ಲ ಅವನು ಯಾರು ಸಡನ್ನಾಗಿ ಬಂದುಬಿಟ್ಟು ಚೇಂಜ್ ಮಾಡಿಲ್ಲ. ನೋಡಿ ಅಂತೂ ಇಂತೂ ರೀಚ್ ಆಯಿತು. ನಾನು ಈ ಬೈಕ್ನ ತಗೊಳ್ಳೋ ಉದ್ದೇಶನೇ ಇರಲಿಲ್ಲ, ಯಾಕಂದರೆ ದೊಡ್ಡ ಮಿರಾಕಲಲ್ಲಿ ತಗೊಂಡಿದ್ದು. ಯಾಕಂತಂದರೆ ನನ್ನ ಹತ್ರ ಮೊದಲು R15 ಇತ್ತು. R15 ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಬೈಕ್ನ ಕೊಡ್ಸೋಕ್ಕೆ ಹೇಳಿದ್ದೆ. ಆಗ ಮನೆಯಲ್ಲಿ ಅಣ್ಣನ ಮದುವೆ ಆಗೋಗ್ಲಿ ಕಂಪ್ಲೀಟ್ ಆಗಲಿ ಕೊಡಿಸ್ತೀವಿ ಅಂತ ಹೇಳಿದರು. ನಾನು ಸಹ ಸುಮ್ಮನೆ ಆಗಿಬಿಟ್ಟಿದ್ದೆ. ಮತ್ತು ಕೆಲವು ದಿನ ಆದಮೇಲೆ ನಾನು ಕೇಳಿದೆ ಮನೆಯಲ್ಲಿ ನನಗೆ ಬೈಕ್ ಬೇಕು ಅಂತ. ಮನೆಯಲ್ಲಿ ಆಕಸ್ಮಿಕವಾಗಿ ಒಪ್ಕೊಂಬಿಟ್ರು.
ಸಿಕ್ಕಿದ್ದೆ ಚಾನ್ಸು ಅಂತ ಹೋಗಿ ಬೈಕ್ನ ಬುಕ್ ಮಾಡಿ ಬಂದ್ಬಿಟ್ವಿ. ಅಂತೂ ಇಂತೂ ನಾವು ಕೋಲಾರಿಗೆ ರೀಚ್ ಆಗ್ತಾ ಇದ್ದೇವೆ. ಬ್ಲೇಸ್ ಬ್ರೋ, ವೆಲ್ಕಮ್ ಟು ಚಿನ್ನದ ನಾಡು. ಈಗೊಂದು ನನಗೆ ಗಾದೆ ನೆನಪಾಯಿತು. ಕಂಕಣ ಕೊಡು ಬಂದರು, ವಾಂತಿ ಬಂದರು ನಿಲ್ಲದು ಅಂತ. ಆಗಬೇಕಾದದ್ದು ಹಾಗೆಯೇ ಆಗತ್ತೆ. ಅದಕ್ಕೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನಂದು ಸಹ ಬ್ಲೇಸ್ ಬ್ರೋ ಅವ್ರ ಥರನೇ ಒಂದು ಸಿಮಿಲರ್ ಕತೆ ಇದೆ. ಯಾಕಂತಂದರೆ ನಾನು ಸಹ 2022 ಗೇಮಿಂಗ್ ಚಾನಲ್ ಓಪನ್ ಮಾಡಿದೆ, ಫ್ರೀ ಫೈರ್ದು. ನಾನು ಸಹ ಕ್ರಿಯೇಟ್ ಮಾಡ್ತೀನಿ, ಕೆಲವೊಂದು ಸಬ್ಸ್ಕ್ರೈಬರ್ ಬರ್ತಾರೆ, ನಾನು ವೀಡಿಯೋಸ್ ಮಾಡ್ತೀನಿ, ಚೆನ್ನಾಗೇ ಓಡುತ್ತೆ. ಬಟ್ ಸಡನ್ನಾಗಿ ಏನಾಗುತ್ತೆ ಗೊತ್ತಾ, ನನ್ನ ಫೋನ್ ಹಾಳಾಗ್ಬಿಡುತ್ತೆ, ಕೆಲವು ದಿನ ಬ್ರೇಕ್ ಸಿಗುತ್ತೆ. ಮತ್ತು ನಮಗೆ ಇದು ಯಾಕೋ ನನ್ನ ಟೈಮ್ ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟೇ ಮೇ ಬಿ ಇದು ಹಾಳಾಗಿದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಮತ್ತು ಕೆಲವು ದಿನ ಆದಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ ಮತ್ತೆ. ಬಟ್ ಫುಲ್ ಅಪ್ಡೇಟ್ಸ್ ಎಲ್ಲ ಬಂದಿರೋದ್ರಿಂದ ನಾನು ಗೇಮ್ ಆಡಲಿಕ್ಕೆ ಇಷ್ಟ ಆಗ್ತಿಲ್ಲ. ಆದ್ದರಿಂದ ನಾನು ಬಿಟ್ಬಿಟ್ಟೆ. ನೋಡಿ ಕೋಲಾರ, ಈ ಕಡೆ ಹೋದರೆ ಕೋಲಾರಿಗೆ ಮತ್ತು ನಾನು ಬಿಟ್ಬಿಡ್ತೀನಿ. ಮತ್ತು ಈಗ ಕೆಲವು ದಿನ ಆದಮೇಲೆ ನನ್ನ ಡ್ರೀಮ್ಸ್ ಹೆಂಗೋ ಇದು ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ನಾನು ಏನಾದರೂ ನಾನು ಸೆಟ್ ಆಗಲೇಬೇಕು, ಲೈಫ್ನ ಸೆಟ್ ಮಾಡ್ಕೋಬೇಕು ಅಂತಂದರೆ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಈಗ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇ ಆದರೂ ಇದರಲ್ಲಂತೂ ಬಿಡೋದಿಲ್ಲ. ಲಾಸ್ಟ್ ಟೈಮ್ ಆದರೆ ಒಂದು ಸ್ವಲ್ಪ ಸಕ್ಸಸ್ ಸಿಗಲಿಲ್ಲ ಅಂತ ಬೇಗ ಗಿವ್ ಅಪ್ ಕೊಟ್ಬಿಟ್ಟೆ. ಈಗ ಎಷ್ಟೇ ಕಷ್ಟ ಆದರೂ ಬಿಡೋಲ್ಲ. ಬನ್ನಿ ಈ ಥರ ಹೇಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ಬಂದಿದ್ದಾರಂತೆ. ನಾನು ಬೇಗನೆ ರೀಚ್ ಆಗಿದ್ದೆ, ಬಟ್ ಆದ್ರೂ ಹೋಗೋಕ್ಕಾಗಿಲ್ಲ. ಯಾಕೆಂತಂದರೆ ಇವ್ರದ್ದು ಮನು ರಾಯಲ್ಸ್ ಅವ್ರದ್ದು ಶಾಪ್ ಹತ್ರ ಹೋಗಿದ್ದೆ. ಅವರೇನೋ ಪ್ರಮೋಷನ್ ವೀಡಿಯೋ ಮಾಡ್ತಿದ್ರು, ಅದಕ್ಕೆ. ನೋಡಿ ಇದೇ ಸ್ಟೇಡಿಯಮ್ ಗೋಡೆ ನೋಡಿ, ತುಂಬ ಜನ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಕೋಲಾರ ಮೀಟಪ್ ಇಟ್ಟಿದ್ರೆ ಕಮ್ಮಿ ಜನ ಬಂದಿದ್ದರು. ಈಗ ತುಂಬ ಅಂದರೆ ತುಂಬ ಜನ ಹೋಗಿದ್ದಾರಲ್ಲ ಯಪ್ಪ. ಇದು ಬ್ಲೇಸ್ ಬ್ರೋ ಅವರ ಬಾ 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 ಏನು ಗುರು ಇಷ್ಟು ಜನ ಇದ್ದಾರೆ. ಓ ಮೈ ಗಾಡ್, ಲಾಸ್ಟ್ ಟೈಮ್ ಇದರಲ್ಲಿ 25% ಬಂದಿಲ್ಲ ಬ್ರೋ ನಾವು ಕರೆದಾಗ. ಅದು ಕೋಲಾರ ಕಂಟೆಂಟ್ ಕ್ರಿಯೇಟರ್ಸ್ ಮಾತೇ ಇಲ್ಲ. ನಾವು ಈಗ ಬಂದಿದ್ದೀವಿ, ಬನ್ನಿ ಸಿಗೋಣ. ಗಾಡಿ ನೆರಳ ಹಾಕ್ಬಿಡ್ಬೇಕಾಯ್ತು. ಹಾಯ್ ಈಗ ಬಂದ್ರಾ? ಬೇಡ ಬ್ರೋ, ಕಾರು ಈಗ ಬಂದ್ರಾ? ಇವಾಗ ಬಂದಿಲ್ಲ ಅವರು ಬಂದ್ರು. ಅವ್ರು ಬಂದು ತುಂಬ ಹೊತ್ತಾಯ್ತಾ? 3-5 ಬಂದರು. ಹೌದಾ? ಆಯಿತು ಬನ್ನಿ. ನೋಡಿ ಅವರಿಗೆ ಇಲ್ಲೇ ಅಲ್ಲ, ತುಂಬ ಕಡೆಯಿಂದ ತುಂಬ ಸಪೋರ್ಟ್ ಇದೆ ನೋಡಿ. ವಿಶೇಷ ಇನ್ನೂ ಒಳಗಡೆ ಬಿಟ್ಟಿರೋ ಅನ್ಸುತ್ತೆ. ಇನ್ನೂ ಯಪ್ಪ ಎಷ್ಟು ರಶ್ ಇದೆ ನೋಡಿ. ನೋಡಿ ಅವ್ರು ಮೇಂಟೈನ್ ಮಾಡಿರೋದು, ಅವ್ರು ತಪ್ಪಿಸೋದು ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ನಾನು ಸಂಚಾರ ಇಲ್ಲ ಬ್ರೋ, ಅವರು ಯಾರು ಅಲ್ಲಿದ್ದಾರೆ ನೋಡಿ. ಯಾರು ಅರ್ಥ ಆಗಲ್ವೇ? ಇಲ್ಲಿ ಹೋದರು ಅಲ್ಲಿ, ಅವ್ರ ಹಿಂದೆ ಬಿಟ್ಟಿದ್ದಾರಲ್ಲ ಅವರು. ಸ್ಪೆಕ್ಸ್ ಹಾಕೊಂಡಿದಾರಲ್ಲ? ಹಾಂ, ಸ್ಪೆಕ್ಸ್ ಹಾಕೊಂಡಿದ್ರಲ್ಲ ಅವರು. ನಾನು ನೀವೇ ಅನ್ಕೊಂಡೆ. ಇಲ್ಲ ಅವರು ಎಸ್ ಕನ್ನಡಿ. ನಂದು. ಎಸ್ ಕನ್ನಡಿಗ. ಥ್ಯಾಂಕ್ ಯು ಬ್ರೋ. ನೀವೆಲ್ಲಿಂದ? ನಿಮ್ಮ ಹೆಸರೇನು? ತಿಲಕ್ ಅಂತನಾ? ಯಾವರು? ಹೊಸಕೋಟೆಯಿಂದ ಬಂದ. ನಾನು ನಿಮ್ಗೆ ಒಂದು ವಿಡಿಯೋ ಕಮೆಂಟ್ ಕೂಡ ಮಾಡಿದ್ದೆ. ನಾನು ಏನಂತೇಳಿ? ಯಾರು? ನಾನು ಮೀಟಪ್ ಬರೋಕ್ಕಾಗಲಿಲ್ಲ, ಮತ್ತೆ ಸಿಗೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ. ಹೇಳಿ, ನಾನು ಅಷ್ಟು ಕಮೆಂಟ್ಸಲ್ಲಿ ಹಾಕಿದ್ದೆ. ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ನೋಡಿರ್ತೀನಿ, ಬಟ್ ತುಂಬ ಕಮೆಂಟ್ಸಲ್ಲಿ ಮಿಸ್ ಆಗಿದೆ ಅನ್ಸುತ್ತೆ. ನಾನು ಇದನ್ನ ನಂಬಲ್ಲ. ನೇಮ್ ಚೇಂಜ್ ಆಗಿದೆ, ನೋಡ್ಬೇಕು. ಏನಂತ ರವಿ ಮೋಟೋ ವೈಬ್ಸ್ ಅಂತ. ಏನಿದೆ ಹೊಸ ನೇಮ್? ಏನು ಚೇಂಜ್ ಆಗೋಣ ಅಂತ ಜನ ಚೇಂಜ್ ಕೇಳ್ತಾರೆ, ಅದಕ್ಕೆ ನಾವು ಕೇಳೋಣ ಅಂತ. ನೀವೆಲ್ಲ ಇನ್ಸ್ಟಾಗ್ರಾಮ್ ಹೌದು, ನೀವು ಫಾಲೋ ಮಾಡ್ತಿದ್ದಂತ. ಓಕೆ, ಥ್ಯಾಂಕ್ ಯು ಕಣ. ಏನು ಓದ್ತಿದ್ಯಾ? ಯಾರ್ದು ಇದು? ಅವ್ರದ್ದು ಬ್ಲೇಸ್ ಕನ್ನಡ. ನೀನು ಬಿಡಿಸಿರೋದ? ಸಖತ್ತಾಗಿದೆ ಕಣ. ಕಾಲ್ ಮಾಡಿ ರಿಪ್ಲೈ ಮಾಡಿಲ್ಲ. ಬರ್ತಿದ್ವಿ. ಹೌದಾ? ಅದಕ್ಕೆ ನನಗೆ ಕೇಳಿಸಿಲ್ಲ. ಮತ್ತೆ ಊಟ ಮಾಡಿದ್ರ? ನಾನು ಮಾಡಿಲ್ಲ.
ಮಾಡೋಣ. ಮತ್ತೆ ಸಿಗೋಣ. Few moments later. ಎಲ್ಲ ಇದಾರೆ ಇವಾಗ ಆಗಲ್ಲ. ಏ, ಆಯ್ತು. ಆದ್ಮೇಲೆ ಮಾಡೋಣ. ಐಡಿ ರವಿ ಮೋಟೋ ವೆಬ್ಸ್ ಅಂತ ಕೊಡಿ. ಹೊಸದಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಆಗದೆ ಇರೋರು ಯಾರು ಬಿಟ್ಟು ಯಾರೋ ಫೇಕ್ ಫಾಲೋವರ್ಸ್ ಹಾಕ್ಬಿಟ್ಟವ್ರೆ 300. ಏನ್ ಮಾಡೋದು ಇವಾಗ? ಅಕೌಂಟ್ ಏನು ಪ್ರಾಬ್ಲಮ್ ಆಗಲ್ಲ? ಏನಿಲ್ಲ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ, ಇವಾಗ ರೀಸೆಂಟ್ ಆಗಿ ಡಿಲೀಟ್ ಆಗ್ತಿದ್ದಾವೆ. 600 ಕಡಿಮೆ ಮಾಡಿದ್ನಿ. ಬೆಳಗ್ಗೆ ಮತ್ತೆ ಹಾಕ್ಸವನೆ 300. ನಿಮ್ದೇನು ಫೇಕ್ ಎಲ್ಲ ಹಾಕ್ಸ್ತಾ ಇದ್ರೆ ಏನು ಸಸ್ಪೆಂಡ್ ಮಾಡ್ಬಿಡ್ತಾನೆ ಐಡಿನ. ನೇಮ ಏನು? ಹಾಕಿ ಇದಾಯ್ತು 500 ಫಾಲೋವರ್ಸ್ ಒರಿಜಿನಲ್ ಇದ್ರು. ಓಕೆ. ಮತ್ತೆ ನಾನು ಬೆಳಗ್ಗೆ ನೋಡೋಷ್ಟಕ್ಕೆ 1K ಆಯ್ತು. ಎಲ್ಲ ಡಿಲೀಟ್ ಮಾಡಿದ್ನಿ. ಮತ್ತೆ ಬಿಟ್ಟು ನೋಡೋಷ್ಟಕ್ಕೆ ಮತ್ತೆ 300 ಫಾಲೋವರ್ಸ್ ಹಾಕ್ಸವನೆ. CMS ಕನ್ನಡಿಗನಾ? ಓಕೆ. ಹಂಗೂ ಆಗ್ಬಿಟ್ಟು One eternity later. ಅವ್ರದ್ದು ಮಕ ನೋಡಿಲ್ಲ. ಮಕ ನೋಡಿದ್ರೆ ಮೀಟೋಗ್ ಬಂದಿದ್ದೀನು. ಮಕ ನೋಡಿದ್ರೆ ಮೀಟೋಗ್ ಬಂದಿದ್ದೀಯಾ? ನಮ್ ಕೋಲಾರದವ್ರಿಗೋಸ್ಕರ ಬಂದಿದ್ದಪ್ಪ. ನಿಜ ಹೇಳಿದ್ರೆ ಸರಿ, ಪೊರ್ಕೆ ತಗೊಂಡ್ ಮಕ್ಕ ಕೆರೆದು ಬಿಡ್ತೀನಿ ನನ್ನ ಮಗನೇ. ಲಾಸ್ಟ್ ಟೈಮು ಲಾಸ್ಟ್ ಟೈಮು ಇದ್ರಲ್ಲಿ ಅರ್ಧ ಜನ ಬಂದಿದ್ರಾ? ನಾನು ಇದಕ್ಕೆ ಹೇಳೋದು, ನಮ್ಮ ಕೋಲಾರದವ್ರಿಗೂ ತೆಗಿಲ್ಲ. ತೆಗಿಬಿಡು. ರವಿ ಮೋಟೋ ವೆಬ್ಸ್ ಅಂತಿದೆ. ರವಿ ಮೋಟೋ ವೆಬ್ಸ್ ಅಂತಿದೆ. ನಂದು ಕೋಲಾರ. ದೇವ್ರನ್ನ ಯಾರು ಬರಲ್ಲ. ಮತ್ತೆ ನಮ್ಗೆ ಬಾನ್ ಮಾಡ್ತೀನಿ ಯಾರು ಇಲ್ಲ. 15 ಜನ ಬಿಟ್ರೆ ಇವತ್ತು ಯಾರು ಬರಲ್ಲ. ಇನ್ನು 15 ಜನ ಅವ್ರ ಜೊತೆಗೆ ಒಂದು 10 ಜನ ಬರ್ಬೋದು ಬಂದ್ರೆ ಅಂತ ಹೇಳಿ ಬಂದಿದ್ದಾನೆ. ಇಲ್ಲ ನಾನು ಎತ್ಕೊಂಡು ಬರ್ತಾ ಇದ್ದೆ ಕ್ಯಾಮ್ರಾ. ಬೇರೆ ಕಡೆಯಿಂದ ಹೆಸರೇನು? ಬರ್ತಾನೆ ಇಲ್ಲ ಚಕ. ನಮ್ ತಿಂಗಳು ಜನ ಅಲ್ಲಲ್ಲ ಇದು ಎಳಿಬೇಕು. ಅವ್ರು ಯೂಸರ್ ಕೇಳ್ತಾ ನಿಮ್ಮನ್ನ ನಮ್ದೊಂಥರ ಇದೆ. ನಮ್ದು ಹಿಂಗ್ ರೊಟೇಟ್ ಮಾಡ್ಬೇಕು. ರೊಟೇಟ್ ಮಾಡಿದ್ರೆ ಏನು ಓದ್ತಿರೋದು? ಕಂಟೆಂಟ್ ನ ಎಳಿಬೇಕು. ಹೇಳಿದ್ರೆ ಲ್ಯಾಗ್ ಆಗ್ಬಿಡ್ತಿದೆ. ಮಾತ್ರ ಎಳಿಬೇಕು ಅಷ್ಟೇ. ಎಳಿಯಕ್ಕಾಗಲ್ಲ. ಬಳ್ಳಾರಿಯಿಂದ ಬಂದಿದ್ಯಾ? ಯಾರ ಜೊತೆ ಬಂದೆ? ಇಲ್ಲೇ ಇರೋದಾ? ಬಳ್ಳಾರಿಯಿಂದ ಬಂದು ಇಲ್ಲಿ ಸೆಟಲ್ ಆಗಿದ್ದೀರಾ? ಓಕೆ. Few moments later. ನಾನು ನಿಮ್ಮ ಅಭಿಮಾನಿ ಕಾಣೋಣ. ನೀನು ಐಡಿ ಹಾಕ್ಬಿಟ್ಟು ಒಂದು ಸ್ಟೇಜ್ ಮಾಡ್ಕೊಡೋಣ. ನಿಮ್ಮ ಐಡಿ ನೇಮ್ ಹಾಕ್ಕೊಡ್ರಿ. 2 ಲಕ್ಷನಾ? ಏನ್ ಫಾರಿನಿಂದನಾ? ಎಕ್ಸ್ಪೋರ್ಟ್. ಡಾಕ್ ಸತೀಶ್. ಓಕೆ. ಯಾರು ನಿನ್ಗೆನಾ? ಓಕೆ ಓಕೆ. ನಿನಗೆ ಹೆಸರೇ? ನನ್ನ ಹೆಸರು ಏನು ಓದ್ತಿರೋದು? ಏನಾಗಿ ಬಂದಿರೋದು ಇಲ್ಲಿಗೆ? ಯಾರು ಮೀಟಪ್ಗೆ? ನಂದಂತ ಹೇಳ್ಬೇಡ, ಸುಳ್ಳು ಹೇಳ್ಬೇಡ. ನನ್ನ ಹೆಸರೇ ಗೊತ್ತಿಲ್ಲ ನಿಂಗೆ. ಓಯ್ ನೋಡು, ಅವನಿಗೆ ಯಾರು ನಿಂಗೆ ಲೈಸೆನ್ಸ್ ಕೊಟ್ಟಿದ್ದು? ಲೈಸೆನ್ಸ್ ಇಲ್ಲ, ಗಾಡಿ ಎಲ್ಲ ಓಡ್ತಾವ್ರೆ ಹುಡುಗರು. ರವಿ ಮೋಟೋ ಹೋಗಿತ್ತು ಅಂತ ಕಣ ಅಣ್ಣ. ಇವರು ನನ್ನ ದೊಡ್ಡ ಅಭಿಮಾನಿ. ಇವ್ರಿಗೆ ಕಲ್ಕಿ ವ್ಲಾಗ್ಸ್ ಅಂತ. ಎಲ್ಲ ಸುಳ್ಳು ಬ್ರೋ. ರವಿ ಮೋಟೋ ವೆಬ್ಸ್. ಹೌದು ಕಣ. ಯೂಟ್ಯೂಬ್ ಅಲ್ಲಿ ನಾಳೆ ನೋಡು, ಫುಲ್ ವಿಡಿಯೋ ಹಾಕ್ತೀನಿ. ನಿಂದೆ ಫುಲ್ಲು ಅವ. ಯಾರು ಬರ್ತೀನಿ? ನಿಂದ ಐತೆ ಕಣ. ನೀನು ಲಕ್ಷ ಹೇಳಿದಲ್ಲ. ಎಷ್ಟು ಲಕ್ಷ ಹೇಳ್ದ? 2 ಲಕ್ಷ ಅಲ್ಲ, ನೀನು ಬಂದೇ ಬರುತ್ತೆ. ನಿಂದು ಬರುತ್ತೆ ಕಣ. ನೀನು ಅವಾಗ ಹೇಳಿ. ಅದೇ ಸೇಮ್ ರವಿ ಮೋಟೋ ವೆಬ್ಸ್ ಅಂತ. One eternity later. ಹೇಳಿಗ ₹1 ಚುಯಿಂಗಮ್. ನಾವು ರವಿ ಬಾಯ್ ಸಿಂಗಮ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ₹5 ಪೆಪ್ಸಿ. ನಮ್ ಕಿರಣ್ ಸಿಗೋ ಹುಡುಗಿ ತುಂಬಾ ಸೆಕ್ಸಿ. ಯಾರೋನು? ಹೇಳು. ₹10 ಫ್ರೂಟಿ. ನಮ್ ಶಶಾಂಕ್ ಬಾಯ್ ಕ್ಯೂಟಿ. ಹೇಳ. ಕೋಕಾ ಪೆಪ್ಸಿ. ಕಿರಣ್ ಸೆಕ್ಸಿ. ಕೋಲಾರ ಅಂದ್ರೆ ಅದು ಬೆಂಕಿ. ಕೋಲಾರ ಅಂದ್ರೆ ಹೇಳು, ಡೈಲಾಗ್ ಹೇಳ್ಬೇಕು. बड़ा हरामी हो बेटा।
ಅಲ್ಲಿ ನೋಡು ಆಂಟಿ ಬರ್ತಾವಳೆ, ನಮ್ ಶಶಾಂಕ್ ಎತ್ಕೊಂಡು ಒಂಟೆ ಹೋಯ್ತಾವಳೆ. ನಾನ್ ಕುಡಿತೀನಿ ಸ್ಪ್ರೈಟ್, ರವಿ ಅಣ್ಣ ಇಡ್ತಾರೆ ಫೈಟ್. ಸ್ಪ್ರೈಟ್ ನಾಗಣ್ಣ ಕ್ಯೂಟು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಷಾಢ ಬಂದು ಶ್ರಾವಣ ಬಂದ್ರೆ ನಮ್ಮ ಮನೋಣ ಟಾಪ್ ಹೊರಟೋಗ್ತಾರೆ. ಯಾವ ಟಾಪ್ಗೆ? ಅಲ್ಲಿ i5 ತಗೊಳ್ಳಿ, i6 ತಗೊಳ್ಳಿ, i7 ತಗೊಳ್ಳಿ ಅಂತ ಹೇಳಿರೋದು. ಗ್ರಾಫಿಕ್ ಕಾರ್ಡ್ ಒಂದು ಲ್ಯಾಪ್ಟಾಪ್ ಇದೆ 6000 ಗೆ i5, i6, i7 ನೋಡಿದ್ರಾ? ನಂಗೆ 4K ಯೂಸ್ ಬೇಕು. ಎನ್ವಿಡಿಯೋ ಗ್ರಾಫಿಕ್ಸ್ ಅದರಲ್ಲಿದೆ, ಆರಾಮಾಗಿ ಮಾಡ್ಬೋದು. 6000 ಇದೆ ಬೇಕಾದ್ರೆ ಮಾಡ್ಬಿಡ್ತೀನಿ. 500 ರೂಪಾಯಿ ಫೈನ್ ಅದ. ಇದರ ಮಾತಾಡೋದಕ್ಕೆ ರಬೀಶ್ ಏನಕ್ಕೆ ನಿಮ್ಗೆ? ಗಾಡಿ ಸ್ಟೇಜ್ ಮಾಡ್ಬಿಟ್ಟ ಬಾಯಿ ಮುಚ್ಕೊಂಡು ಬಾಯಿ. ಇವಾಗ ಅವ್ರನ್ನ ಮಾತಾಡ್ಸೋಣ ಬನ್ನಿ. ತುಂಬಾ ಹೊತ್ತು ಪಾಪ ಅವರು ಫುಲ್ ಡಿಹೈಡ್ರೇಟ್ ಆಗಿರ್ತಾರೆ. ಚಿಕ್ಕ ಚಿಕ್ಕ ಇಟ್ಕೊಂಡು ಏನ್ರ ಮಾಡ್ತಿದ್ರೆ ಅವ್ರು ಬೆಳೆಸ್ತೀನಿ ಅವ್ರನ್ನ ಇವಾಗಿಂದಾನೆ ಇಕ್ಕೋತಿದ್ರು ಗಾಯ್ಸ್ ಅವ್ರನ್ನ. ಅವರೆಲ್ಲ ಡಿಗ್ರಿ ನಿಮ್ಮ ಹೆಸರು ನಿತಿನ್ ಅಂತ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಮ್ಮ ಕೋಲಾರದಲ್ಲಿ ಏನ್ ಮಾಡೋಣ? ಸೇಫ್ ಆಗಿದ್ದೀರಾ? ನಾನು ಇವಾಗ ಏನಾರ ಕೋಪ ಮಾಡ್ಕೊಂಡೆ, ಅವ್ರೇ ಏನಾರ ಮಾಡಿ ನಮ್ಮ ಹುಡುಗರೇ ಮಾಡ್ತಾರದು. ಅಷ್ಟೇ. ನಾನು ಇದನ್ನ ನಂಬಲ್ಲ. ನಮ್ದೆಲ್ಲ ಒಂದೇ ಹಂಗೆ. ಅದಕ್ಕೆ ಹೆಲ್ಪ್ ತರೋದು ಅವರು. ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಊಟ ತಿಂಡಿ ಕಾಫಿ ಕೋಲಾರ ಬಂದಿದ್ರಲ್ಲ, ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು ಬ್ರೋ. ನಿಮ್ಗೆ ಯಾವ ತರ ಫೀಲ್ ಆಯ್ತು? ಇಲ್ಲಿ ಬರಕ್ಕೆ ಬ್ರೋ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇತ್ತು. ತುಂಬಾ ಖುಷಿ ಆಯ್ತು. ಕೋಲಾರ ಜನಕ್ಕೆ ಏನ್ ಹೇಳ್ತೀವಿ, ಇಲ್ಲಿರೋ ಕಂಟೆಂಟರ್ಸ್ ಏನ್ ಹೇಳ್ತೀರಾ? ಹೊಸ ಇನ್ನು ಚಿಕ್ಕ ಚಿಕ್ಕ ಹುಡುಗರು ಇದಾರೆ. ಸೊ ಕೋಲಾರಲ್ಲಿ ಹೇಳ್ಬೇಕಂದ್ರೆ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಬಟ್ ಸಪೋರ್ಟ್ ಇಲ್ಲ. ಸಪೋರ್ಟ್ ಏನ್ ಮಾಡೋದು? ಬಾಯ್ಸ್ ಎಲ್ಲ ಎಂತ ಹುಡುಗಿರ್ಲೆ ವಿಡಿಯೋಗೆಲ್ಲ ಲೈಕ್ ಶೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದೇ ಬ್ರೋ, ನಾನು ಕೋಲಾರಿಗೆ ಬಂದ್ಬಿಟ್ಟು ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪುಟ್ಟ ಕಂಟೆಂಟ್ ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಅಫ್ಕೋರ್ಸ್ ನಾನು ಕ್ಲಿಕ್ ಆಗಿದೆ, ನನ್ನ ವೀಡಿಯೋಸ್ ನನ್ನ ಜೊತೆ ಕ್ಲಾರಿಟಿಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸ್ ಕ್ಲಿಕ್ ಆಯ್ತವೆ. ಅದಾದ್ಮೇಲೆ ನೆಕ್ಸ್ಟ್ ಇವ್ರು ಕಂಟೆಂಟ್ ಎಲ್ಲ ಕೊಟ್ಕೊಂಡ್ರೆ ಬೆಳೀತಾರೆ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್. ನನ್ನ ಆಡಿಯನ್ಸ್ ಹೇಳಿದ್ದೀನಿ ಕಾಲ್ ಅಮೌಂಟ್ ಸಪೋರ್ಟ್ ಮಾಡಿ ಅಂತ. ಸಪೋರ್ಟ್ ಮಾಡ್ತಾರೆ ನನ್ನ ಆಡಿಯನ್ಸ್, ಏನಿಲ್ಲ. ಸೊ ತುಂಬಾ ಜನರು ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಜೊತೆ ವಿಡಿಯೋ ಮಾಡಿರೋದು ತುಂಬಾ ವಿಡಿಯೋಸ್ ನೋಡಿದ್ದಾರೆ. ಸೊ ಹಂಗೆ ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ ಮುಂದೆ ಬರಬೇಕು, ಬೆಳಿಬೇಕು. ಅದೇ ನನ್ನ ಉದ್ದೇಶ. ಎಲ್ಲ ಡಿಸ್ಟ್ರಿಕ್ಟ್ ಹೋಗಿ ಎಲ್ರಿಗೂ ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ನಿಮಗೆ ಕೋಲಾರಕ್ಕೆ ಬಂದಿದ್ದು ಹೇಗೆ ಅನ್ಸುತ್ತೆ ಬ್ರೋ? ಲಿಟ್ರಲಿ ನಾನು ಅನ್ಕೊಂಡಿರಲಿಲ್ಲ ಬ್ರೋ. ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಈ ತರ ಬರ್ತಾರೆ ಅಂತ? ನನ್ನ ಬೈಕ್ ಬೇರೆಯವ್ರಿಗೆ ರೈಡ್ ಮಾಡಿಸ್ಕೊಟ್ಟು ಏನೋ ಒಂದು ಚಿಕ್ಕದಾಗಿ ಪ್ರ್ಯಾಂಕ್ ಮಾಡಿದೆ. ಸ್ಟಿಲ್ ಇಲ್ಲಿ ಬರೋ ನಾನು ನಡೆಯೋಕೆ ಬಿಟ್ಟಿಲ್ಲ, ಹೆವಿ ಕ್ರೌಡ್ ಇತ್ತು. ಖುಷಿ ಆಯ್ತು. ಬರ್ತೀರಿ ಅವಾಗ ಕೋಲಾರಿಂದ ನಿಮ್ಗೆ ಯಾವತ್ತೂ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಆಲ್ವೇಸ್ ವೆಲ್ಕಮ್. ಚಿನ್ನನಾಡು ಹುಡುಗರು ಚಿನ್ನದಾಗಿ ನೋಡ್ತಾರ ಬ್ರೋ ನಿಮ್ಮನ್ನೆಲ್ಲ. ಚಿನ್ನ ಕೊಡಕ್ಕಾಗಲ್ಲ, ಚಿನ್ನ ಮಾತ್ರ ಮಾಡಕ್ಕಾಗಲ್ಲ. ಆ ಜನರದ್ದು ಪ್ರೀತಿ ಐತಲ್ಲ, ಇನ್ನೇನ್ ಬೇಕು ಅಲ್ವಾ? ನೈಸ್ ಟು ಮೀಟ್ ಯು ಬ್ರೋ. ಎಲ್ಲರೂ ಒಂದು ಆಯ್ ಹೇಳ್ಬಿಡ್ರಿ ಮೊಬೈಲ್. Few moments later. ಫಾಲೋವರು ಇಲ್ಲಿ ಪ್ರೀತಿ ಕೊಡೋರು ಎಷ್ಟೋ ಜನ ನಮ್ಮ ಕೋಲಾರಲ್ಲಿ ಇದ್ದಾರೆ. ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬಟ್ ಇದರಲ್ಲಿ ಇವಾಗ ಎಷ್ಟೋ ಜನ ಬಂದಿದ್ದಾರೆ, ಈಗ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ. ಬಟ್ ನಾನೊಂದು ಕೇಳೋದು ನಮ್ಮೆಲ್ಲ ಫಾಲೋವರ್ಗೂ, ಇವಾಗ ಎಲ್ಲರೂ ಕಷ್ಟಪಟ್ಟು ಒಂದು ಗಂಟೆಗಳು ಗೊತ್ತು ಎಡಿಟ್ ಮಾಡಿ ಅದಕ್ಕೆ ಎಷ್ಟೋ ಒಂದು ರೀಚ್ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಕಷ್ಟಪಟ್ಟು ಹಾಕಿರೋ ಎಡಿಟ್ ಮಾಡಾಕಿರೋ ವಿಡಿಯೋಗ್ಲೇ 1000 ಮೇಲೆ ಹೋಗಿರಲ್ಲ. ಏನಂತೀರಾ? ಅಂತವ್ರಿಗೆ ಏನಾದ್ರು ಒಂದು ಟಿಪ್ಸ್ ಏನಾದ್ರು ಹೇಳ್ತೀರಾ ನಿಮ್ ಕಡೆಯಿಂದ? ಇಲ್ಲಿ ನಾನೇನೋ ಎಲ್ಲ ನೋಡ್ಕೊ ಬಂದು ಟಿಪ್ಸ್ ಕೊಡ್ತಾರೆ, ಆ ರೇಂಜಿಗೆಲ್ಲ ಟಿಪ್ಸ್ ಕೊಡಲ್ಲ.
ಯಾಕಂದ್ರೆ ಎಲ್ಲ ಕೂಡ ಇಲ್ದಿರೋದೆಲ್ಲ ಸೇರ್ಸಿ ಹೇಳ್ತಾರೆ. ಸೊ ನಾನೊಂದು 4-5 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಿ 1.5 ವರ್ಷದಿಂದ ಕ್ಲಿಕ್ ಆಗಿದ್ದೀನಿ. 1.5 ವರ್ಷ ಆಯ್ತು ಇಲ್ಲೆಲ್ಲ ಇದ್ದೀನಿ ಅಂದ್ರೆ 1.5 ವರ್ಷದ ಎಫರ್ಟ್. ಸೊ ಆಲ್ರೆಡಿ 4-5 ವರ್ಷದಿಂದ ಡೈಲಿ ಬ್ರೋ ವಿಡಿಯೋ ಹಾಕ್ಬೇಕು ಅನ್ಕೋತೀನಿ. ಬಟ್ ಹೆಂಗಂದ್ರೆ ನೀವೇ ಒಂದು ಅಂದಾಜ್ ಗೆಸ್ ಮಾಡಿ, 4ರಿಂದ 5 ವರ್ಷ ವಾರಕ್ಕೊಂದು ವಿಡಿಯೋ, 4 ದಿವಸಕ್ಕೊಂದು ವಿಡಿಯೋ ಆಗ್ತಾ ಇದ್ದೆ, ಕ್ಲಿಕ್ ಆಗೇ ಇರಲಿಲ್ಲ. ಸೊ ನಾನು 1.5 ವರ್ಷದಿಂದ ಏನಾದರೂ ಆಗಲಿ ನನ್ನ ಎಫರ್ಟ್ ಫುಲ್ ಹಾಕ್ಬಿಡ್ಬೇಕು, ನಾನು ಬೆಳಿಬೇಕು ಅಂತೇಳಿ ಡೈಲಿ ವೀಡಿಯೋಸ್ ಮಾಡ್ತಿದ್ದೆ. ಡೈಲಿ ಒಂದೊಂದು ಮಾಡಿದೆ. ಅವಾಗ ಏನಾಯ್ತು ಅಂದರೆ ಒಂದು ವಿಡಿಯೋ ಸ್ವಲ್ಪ ಕ್ಲಿಕ್ ಆದಾಗ ನನ್ನ ಮೈಂಡಲ್ಲಿ ಒಂದೇ ಬಂದಿದ್ದು, ಹೆಂಗೆ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಸೆಟ್ಟಿಂಗ್ ಹೇಳ್ಕೊಡ್ತೀನಿ ನೋಡಿ, ಮಿಸ್ ಆಗಿ ಒಂದು ವಿಡಿಯೋ ಮಿಲಿಯನ್ ಹೋಯ್ತು ಅಂತ ಇಟ್ಕೊಳ್ಳಿ. ನಿಮ್ದು ಎಫರ್ಟ್ ಇರಬೇಕು, ಎಫರ್ಟಿಂದ ಒಂದು ವಿಡಿಯೋ ಮಿಲಿಯನ್ ಹೋಯ್ತು ಅಂತ ಇಟ್ಕೊಳ್ಳಿ. ಎಫರ್ಟಿಂದ ಒಂದು ವಿಡಿಯೋ ಮಿಲಿಯನ್ ಹೋಯ್ತು ಅಂತ ಇಟ್ಕೊಳ್ಳಿ. ಆ ಮಿಲಿಯನ್ ಆಗಿದ್ದು ಖುಷಿಗೆ ನೀವೇನು ಮಾಡ್ತೀರಾ, ಇನ್ನೂ ಒಂದು 2-3 ದಿವಸ ವಿಡಿಯೋನೇ ಹಾಕಕ್ಕೆ ಹೋಗಲ್ಲ. ಸೊ ನಾನು ಇದೇ ಹೇಳೋದು, ಮಿಲಿಯನ್ ಹೋಯ್ತು ಅಂದಂಗೆ ಅದೇ ನಿಮ್ಮದು ಕ್ಲಿಕ್ ಪಾಯಿಂಟ್, ಅದರಲ್ಲೇ ನೀವು ವೈರಲ್ ಐತೀರ, ಅದರಲ್ಲೇ ನಿಮ್ಮ ಫ್ಯೂಚರ್ ಅನ್ಕೊಬಿಡ್ಬೇಕು. ಕ್ಲಿಕ್ ಆಗಿದ್ದು ನೆಕ್ಸ್ಟ್ ಡೇ ನಿಮ್ಗೆ ಎಷ್ಟಾಗುತ್ತೋ ಹಂಗೆ ಬೆಳಿಗ್ಗೆ ಸಂಜೆ ನಾನು ಕೂಡ ದಿನ ಒಂದೊಂದು ವಿಡಿಯೋ ಹಾಕ್ತಿದ್ದವನು. ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಂಜೆ ವಿಡಿಯೋ ಹಾಕಕ್ಕೆ ಹೋದೆ. ಬೆಳಿಗ್ಗೆ ಒಂದು ಬ್ರೋ ಏನು ಗೊತ್ತಾ, ಬೆಳಿಗ್ಗೆ ನಾವು ಎದ್ದಂಗೆ ಫಸ್ಟ್ ಮೊಬೈಲ್ ನೋಡ್ತೀವಿ. ನಾವು ಕ್ರಿಯೇಟರ್ ಜಗದಲ್ಲಿ ಕೂತು ಯಾವತ್ತೂ ಥಿಂಕ್ ಮಾಡಬಾರ್ದು. ನಾವು ಒಂದು ನಾರ್ಮಲ್ ವ್ಯಕ್ತಿ, ಲೈಕ್ ರೀಲ್ಸ್ ನೋಡೋ ನಾನು ಒಬ್ಬ ಫಾಲೋವರ್ ಬೇರೆಯವ್ರದ್ದು, ಆ ಮೈಂಡ್ಸೆಟಲ್ಲಿ ಥಿಂಕ್ ಮಾಡಿ ಬೆಳಿಗ್ಗೆ ಎದ್ದಂಗೆ ಸ್ಕ್ರೋಲ್ ಮಾಡ್ತೀವಿ. ಒಂದು ಅರ್ಧ ಗಂಟೆ ಅಂತೂ ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತೀವಿ. ನಾವು ಯಾವ ಟೈಮಲ್ಲಿ ಸ್ಕ್ರೋಲ್ ಮಾಡ್ತೀವಿ ಅದೇ ಟೈಮ್ ಅಪ್ಲೋಡಿಂಗ್ ಬೆಸ್ಟ್ ಟೈಮ್ ಬ್ರೋ. ನಾನು ಹೇಳೋದು ನಿಮ್ಗೊಂದು 7:30 ತಪ್ಪಿದ್ರೆ 8 ಗಂಟೆ ಬೆಳಿಗ್ಗೆ ಒಳ್ಳೆ ಬೆಸ್ಟ್ ಟೈಮು ಅಪ್ಲೋಡ್ ಮಾಡಿ. ಇನ್ನು ಈವ್ನಿಂಗ್ ಬಂದುಬಿಟ್ಟು ಕೆಲಸ ಕಾಲೇಜು ಸ್ಕೂಲ್ ಅಂತ ಮಕ್ಕಳೆಲ್ಲ ಬಿಟ್ಟು ಒಂದು 6 ಗಂಟೆಗೆ ಫ್ರೀ ಇರ್ತಾರೆ. 6 ಗಂಟೆಗೆ ವೀಡಿಯೋ ಹಾಕಿದ್ರೆ 6ರಿಂದ 7, 8, 9, 10, 12 ಗಂಟೆವರೆಗೂ ಫ್ರೀ ಇನ್ಸ್ಟಾಗ್ರಾಮ್ ಹೋಗ್ತಾ ಇರುತ್ತೆ. ಸೊ ಇದು ಒಂದು ಬೆಸ್ಟ್ ಟೈಮು, 6 ಗಂಟೆ ಈವ್ನಿಂಗು. ಬೆಳಿಗ್ಗೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳೋದು ಬೆಳಿಗ್ಗೆ ಸಜೆಸ್ಟ್ ಮಾಡಲ್ಲ. ಬೆಳಿಗ್ಗೆ ಯಾವಾಗ ಅಂದರೆ ಒಳ್ಳೆ ರೀಚ್ ಸಿಗ್ತಾ ಇದೆ ಅನ್ನೋಗ ಬೆಳಿಗ್ಗೆ ನೀವು ವೈರಲ್ ಆಗಬೇಕು, ಕ್ಲಿಕ್ ಆಗಲೇಬೇಕು ಅಂದರೆ ಬರೀ ಸಂಜೆ ಮಾತ್ರ ಚೂಸ್ ಮಾಡ್ಕೊಳ್ಳಿ, ಸಂಜೆ 6 ಗಂಟೆ. ಸೊ ನಿಮ್ದು ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರೋದು, ನಾನು ಈ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ, ಯಾಕೆ ಕ್ಲಿಕ್ ಆಗಲ್ಲ ನಾನು ನೋಡ್ತೀನಿ. ಇಷ್ಟು ಚೆನ್ನಾಗಿದ್ದೀರಲ್ಲ, 2 ತಿಂಗಳು ಬ್ರೋ, 60 ದಿವಸ ಟೈಮ್ ಎತ್ಕೊಳ್ಳಿ. 60 ದಿವಸ ಕೂಡ ಬೆಸ್ಟ್ ಬ್ರೋ. ಇದೆ 60 ದಿವಸ ಟೈಮ್ ಎತ್ಕೊಳ್ಳಿ, ಜಾಸ್ತಿ ಬೇಡ, ಜಾಸ್ತಿ 1 ವರ್ಷ ಕಷ್ಟಪಡಿ ಅಂತಲೇ ಹೇಳಲ್ಲ. 2 ತಿಂಗಳು, 1 ದಿನ ಮಿಸ್ ಆದರೆ ಅದು ನಿಮ್ಮ ಫಾಲ್ಟು. ನೀವು ಎಕ್ಸಾಮಲ್ಲಿ ಫೇಲ್ ಆದ್ರಿ ಅಂತ ಅರ್ಥ. 1 ದಿವಸನೂ ಮಿಸ್ ಮಾಡಬಾರ್ದು. ಕಷ್ಟನ ಸುಖನ ಇವತ್ತು ನಾಳೆ ನೀವು ಎಲ್ಲ ಫ್ರೀ, ಮನೆಯವ್ರಿಗೆ ಟೈಮ್ ಕೊಡಬೇಕು, ಬಿಸಿ ಇದ್ದೀರಾ, ಇವತ್ತು ಫ್ರೀ ಇದ್ದೀರಾ, 2 ವಿಡಿಯೋ ಮಾಡ್ಕೊಳ್ಳಿ. ಸೊ ಏನು ಮಾಡಿ ಅಂದರೆ ಶೆಡ್ಯೂಲ್ ಹಾಕ್ಬಿಟ್ಟು ನಾಳೆ ಅಪ್ಲೋಡ್ ಮಾಡಿ. 60 ದಿವಸ ನಿಮ್ಮ ಪೇಜಲ್ಲಿ 60 ವಿಡಿಯೋ ಅಪ್ಲೋಡ್ ಆಗಿರಬೇಕು. ಯಾವಾಗ ನಿಮ್ಮ ಪ್ರೊಫೈಲಲ್ಲಿ 60 ದಿವಸ ಗ್ಯಾಪಲ್ಲಿ 1 ವಿಡಿಯೋ ವೈರಲ್ ಆಗುತ್ತೆ, ಆವಾಗ ಬೆಳಿಗ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗ ವೈರಲ್ ಆಗಲ್ಲ ಅಲ್ಲಿವರೆಗೂ ಸಂಜೆ ಹಾಕ್ಕೊಂಡೋಗಿ. ಮತ್ತು ಇನ್ನೊಂದು ತಿಂಗು ಒಂದು ಲಾಸ್ಟು, ಇವಾಗ ನನ್ನ ಪೇಜಲ್ಲಿ ನಾನು 3 ಮಿನಿಟ್ ಮ್ಯಾಕ್ಸಿಮಮ್ ಇನ್ಸ್ಟಾಗ್ರಾಮಲ್ಲಿ 2 ಮಿನಿಟ್ 58 ಸೆಕೆಂಡ್ವರೆಗೂ ವಿಡಿಯೋ ಅಪ್ಲೋಡ್ ಮಾಡ್ಬೋದು. 3 ಮಿನಿಟ್ ಮೇಲೆ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಓಡಲ್ಲ. 2 ಮಿನಿಟ್ 58 ಸೆಕೆಂಡು. ಸೊ ನೀವೆಲ್ಲ ಏನು ಮಾಡಿ ಅಂದರೆ 1 ಮಿನಿಟ್ 20 ಸೆಕೆಂಡು ಬೆಸ್ಟು ಕ್ಲಿಪ್ಪು, ಸ್ಕಿಪ್ ರೇಟ್ ಕಮ್ಮಿ ಬರುತ್ತೆ. 1 ಮಿನಿಟ್ 20 ಸೆಕೆಂಡ್ ಒಳಗಡೆ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡಿ. ಇನ್ನೊಂದು, ಸೊ ನಿಮ್ಮದು 1 ಮಿನಿಟ್ 20 ಸೆಕೆಂಡ್ ಏನೋ ಒಂದು ಕಂಟೆಂಟ್ ಇದೆ ಅಂದಮೇಲೆ ಆ 1 ಮಿನಿಟ್ 20 ಸೆಕೆಂಡಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ಲಿಪ್ ಅಂತೂ ಇದ್ದೇ ಇರುತ್ತೆ. ಆ ಕ್ಲಿಪ್ನ 3 ಸೆಕೆಂಡ್ ಹುಕ್ ಮಾಡಿ ಹಾಕಿ, ಸ್ಟಾರ್ಟಿಂಗಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಮುಂದೆ ನಿಮ್ಮ ಕಂಟೆಂಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 60 ದಿವಸ ನಿಮ್ಮ ಪ್ರೊಫೈಲಲ್ಲಿ 60 ವಿಡಿಯೋ ಅಪ್ಲೋಡ್ ಆಗಿರಲಿ, ಯಾಕೆ ನೀವು ಕ್ಲಿಕ್ ಆಗಲ್ಲ, ಕೋಲಾರಲ್ಲಿ ಯಾಕೆ ಬೀಳಲ್ಲ, ಯಾರ್ದು 100K ಆಗಲ್ಲ ನಾನು ನೋಡ್ತೀನಿ. ಬಟ್ ನಂದು ವ್ಯೂಸ್ ಹೋಗ್ತಿದೆ, 3 ಲಕ್ಷ 4 ಲಕ್ಷ ಹೋಗ್ತಿದೆ, ಬಟ್ ಫಾಲೋವರ್ಸ್ ಬರ್ತಿಲ್ಲ ಬ್ರೋ. ಇದು ಏನಂದ್ರೆ ನಾನು ಒಂದು ಥಿಂಗ್ ಹೇಳ್ತೀನಿ, ಒಂದು ಅಂದಾಜಲ್ಲಿ ಹೇಳ್ತೀನಿ. ಒಂದು ಥಿಂಗ್ ನೀವು ಒಂದು ಮಿಸ್ಟೇಕ್ ಮಾಡಿರ್ತೀರ, ಯಾವುದೋ ಒಂದು ವಾಯ್ಸ್ ಓವರ್ ಕೊಡ್ದೇನೆ ಬ್ಯಾಕ್ಗ್ರೌಂಡ್ ಯಾವುದೋ ಒಂದು ಸಾಂಗು BGM ಎಡಿಟ್ ಮಾಡಿ ಹಾಕಿರ್ತೀರ, ವಿಡಿಯೋ ಓಡಿರುತ್ತೆ. ಸೊ ಅದೇ ಜಾಗದಲ್ಲಿ ನಿಮ್ಮ ವಾಯ್ಸ್ ಓವರ್ ನನ್ನ ವಾಯ್ಸಲ್ಲಿ ಓಡಿದೆ, ಬಟ್ ಫಾಲೋವರ್ಸ್ ಬರ್ತಿಲ್ಲ. ಅದಕ್ಕೂ ಏನು ಗೊತ್ತಾ ಬ್ರೋ, ಇವಾಗ ಪ್ರೆಸೆಂಟ್ ಇಲ್ಲ, ನಾನು 6 ಮಂತ್ಸ್ ಮಾಡ್ತೀನಿ ಕಂಟೆಂಟ್ ಕ್ರಿಯೇಟರ್ ಜರ್ನಿಲಿ. ಸೊ ಈ ಥರ ಆಗ್ತಾವೆ ಬ್ರೋ. ಇವಾಗ ನಂದು ನೀವು ಇವಾಗ ಇರಿ, ನಿಮಗೆ ನೀವು ಹೇಳಿದ್ರೆ ಶಾಕ್ ಆಗ್ತೀರಾ, ಯಾರು ನಂಬಲ್ಲ. ಇದು ಕಂಟೆಂಟ್ ಕ್ರಿಯೇಟರ್ಗೆ ಮಾತ್ರ ನಮ್ದೇನು ಅಂತ ನಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ರಿಗೂ ತೋರಿಸ್ಬಿಡ್ತೀನಿ ಅದರಲ್ಲಿ ಏನಿದೆ. ಈ ತಿಂಗಳು ಅಲ್ದೇನೆ ಕಳೆದ ತಿಂಗಳು, ಆಚೆ ತಿಂಗಳು 2 ತಿಂಗಳು ಆಯ್ತಾ. ಈ ತಿಂಗಳು ಸೇರಿ 90 ದಿವಸ. 90 ದಿವಸದಲ್ಲಿ ನಂಗೆ ಅನ್ಫಾಲೋ ಆಗಿರೋದು 98,000. 98,000 ಜನ. ಈ 3,86,000 ಜನಕ್ಕೆ ಇದ್ದಿದ್ರೆ ನನ್ನ ಫಾಲೋವರ್ಸ್ ಈಗ ಆಲ್ಮೋಸ್ಟ್ 5 ಲಕ್ಷ. ಇನ್ನ ಇದ್ರು, ಇದು ಸ್ವಲ್ಪ 90 ಡೇಸ್ ಕಮ್ಮಿ ಆಯ್ತಲ್ಲ, ಅದಕ್ಕೆ ಎಷ್ಟು 1 ತಿಂಗಳು ಅಲ್ಲ 90 ದಿವಸದಲ್ಲಿ 98,000 ಜನ ಹೋಗಿದ್ದಾರೆ. ಈ 98,000 ಇಲ್ಲಿದ್ದಿದ್ರೆ ನನಗೆ ಎಷ್ಟೋ ಫಾಲೋವರ್ಸ್ ಆಗ್ಬೋದು. ಸೊ ಅದು ಅಲ್ಲದೆ ಅನ್ಫಾಲೋವರ್ಸ್ ನೀವು ನೋಡೋಕೆ ಹೋದ್ರೆ
ಸೊ ಇಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿರೋದು ಒಂದೊಂದು ದಿವಸ ಫೆಬ್ರವರಿ 26 1,000, ಫೆಬ್ರವರಿ 27 ಒಂದೂವರೆ ಡೈಲಿ 1,000 ಅನ್ಫಾಲೋ ಆಗ್ತಾರೆ. ಹೌದೌದು ಅಪ್ಲೋಡ್ ಮಾಡಿದಾಗೆಲ್ಲ ಒಬ್ರು ಇಬ್ರು ಹೋಗಿರ್ತಾರೆ. ನಿಮ್ಗೆ ಒಬ್ರು ಇಬ್ರು ನನಗೆ ಒಂದೊಂದ್ ದಿವಸ 1,000 ಅಂದ್ರೆ ನಾನು ಏನ್ ಮಾಡ್ಲಿ? ಅದೇ ತರ ರಿಟರ್ನ್ ಒಂದೊಂದ್ ದಿವಸ 1,000 ಫಾಲೋವರ್ಸ್ ಬರ್ತಾರೆ, 700, 800, 900 ಬರ್ತಾರೆ. ಸೊ ಅದ್ರಲ್ಲಿ ಅಲ್ಲಿಗೆ ಮ್ಯಾನೇಜ್ ಆಗ್ತೈತೆ, ಬರ್ತಾಯ್ತಾ? ಸೊ ನಮ್ದು ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಫಾಲೋವರ್ ಅಪ್ ಡೌನ್ ಎಲ್ಲ ಇರುತ್ತೆ. ನಂದು ಹೆಂಗಪ್ಪ ಬ್ಯಾಲೆನ್ಸ್ ಆಗ್ತಿದೆ ಅಂದ್ರೆ ಡೈಲಿ ನನ್ ಫಾಲೋವರ್ಸ್ ಡೈಲಿ 1,000 ಜನ ಹೋಗ್ತಾರೆ. ಹಂಗೆ ನಂದು ಇನ್ಸ್ಟಾಗ್ರಾಮ್ ಡೌನ್ ಕಾಣ್ತಾ ಇಲ್ಲ, ಈಕ್ವಲ್ ಅಲ್ಲೇ ಐತೆ. ಸೊ ನಿಮಗೆ 1 ಫಾಲೋವರ್ಸ್ ಆಯ್ತು ಅಂದ್ರೆ ನಂದು ಹೋಗ್ಬಿಡ್ತು, ದೊಡ್ಡ ಕ್ರಿಯೇಟರ್ ತಗೋಲ್ಲ, ನನ್ ಮಾತ್ರ ಮೈನಸ್ ಆಗ್ತಿರೋದು. ಇದು ನಿಮ್ಮ ಮೈನಿಂದ ತೆಗ್ದಾಕಿ, ನನಗೂ ಇದೆ ಎಫರ್ಟ್. ನನ್ನ ಅಕೌಂಟಲ್ಲೂ 1000 ಗಟ್ಟಲೆ ಜನ ಡೈಲಿ ಹೋಯ್ತವ್ರೆ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. 1000 ಜನ ಹೊಸಬ್ರು ಬರ್ತಾರಲ್ಲ, ಅದ್ರ ಬಗ್ಗೆ ಖುಷಿ ಪಡ್ಬೇಕು. 1000 ಜನ ಹೋಗೋರು ಹೋಗ್ಲಿ ಅನ್ಬೇಕು. ಇವಾಗ ನಿಮ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ ಅಲ್ವಾ? ಮೀನ್ಸ್ ಸಿಂಪತಿ ಇಟ್ಕೊಂಡು ಫಾಲೋವರ್ಸ್ ನ ಗೆಲ್ಸ್ಕೊತಿದಾರೆ ಅಂತ ಏನ್ ಹೇಳ್ತೀರಿ ಅವ್ರಿಗೆ? ನಾನು ಒಂದು ಥಿಂಗ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ನನ್ನ ಹತ್ರ ಕಾರು, ಬಂಗ್ಲೆ, ದೊಡ್ಡ ಶ್ರೀಮಂತರಾಗಿದ್ರೆ ಬ್ರೋ ನಾನು ಅದೆಲ್ಲ ಮುಚ್ಚಿಟ್ಟು ನಿಮ್ ಮುಂದೆ ವಿಡಿಯೋ ಮಾಡೋದು ಅದು ತಪ್ಪು ಬ್ರೋ. ನಾನೇ ಹೇಳ್ತೀನಿ, ಎಲ್ಲ ಇದ್ದು ಏನು ಇಲ್ಲ ಅಂತ ಆಕ್ಟ್ ಮಾಡೋದು ತಪ್ಪು ಬ್ರೋ. ನಾನು ಆಕ್ಚುಲಿ ಅಮ್ಮಂಗೆ ಲಿವರ್ ಜಾಂಡಿಸ್ ಆಗಿ ಅಮ್ಮ ICU ಇರ್ಬೇಕಾದ್ರೆ ಅವಾಗಲೇ ಫಿಕ್ಸ್ ಆಗೋದು. ತೋಟ ಕೆಲಸ 350 ರೂಪಾಯಿಗೆ ಮಾಡ್ಕೊಂಡು ದುಡ್ಕೊಂಡು ಅಮ್ಮನ ಸಾಕಾಗಲ್ಲ. ಇಬ್ಬರು ತಂಗಿರಿದ್ದಾರೆ, ಅಮ್ಮನ್ನ ಸಾಕ್ಬೇಕು. ಅಮ್ಮ ಅಂತೂ ಚಿಕ್ಕ ವಯಸ್ಸಿಂದನೂ ನಮ್ಮ ಮಕ್ಕಳನ್ನ ಒಂದು ಲೆವೆಲಲ್ಲಿ ನಿಲ್ಲಿಸ್ಬೇಕು, ಓದಿಸ್ಬೇಕು, ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋದು. ಸೊ ನಾವು ಅಮ್ಮನ ಕನ್ಸಂತೂ ನೆನ್ಸ್ ಮಾಡೋಕ್ಕಾಗಿಲ್ಲ, ಗೌರ್ಮೆಂಟ್ ಜಾಬ್ ಆಗಿಲ್ಲ, ಏನೋ ಅದು ಇದು ಪ್ರಾಬ್ಲಮ್ ಅಂತೇಳಿ ಕಾಲೇಜೆಲ್ಲ ಬಿಡಬೇಕಾಗಿತ್ತು. ಈ ಸಿಚುವೇಶನ್ ನಮಗೆ ತೋಟ ಕೆಲಸ 350 ರೂಪಾಯಿ ಹಂಗೆ ದುಡ್ಕೊಂಡು ನಾನು 100 ವರ್ಷ ಕಷ್ಟಪಟ್ಟರು ನಾನು ಸಕ್ಸಸ್ ಆಗೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು ಚೂಸ್ ಮಾಡಿದೆ ಬ್ರೋ ಅಷ್ಟೇ. ಎಲ್ಲ ಇವಾಗ ಇರೋದು ಆಕ್ಸೆಸರೀಸ್ ಇಂದ ಹಿಡಿದು ಎಲ್ಲ ಕೂಡ EMI ಇರೋದು ಬ್ರೋ ಆ್ಯಕ್ಚುಲಿ. ಬಟ್ ನನ್ಗೆ ಏನಂದ್ರೆ ಕಾನ್ಫಿಡೆಂಟ್, ನಾನು ಕಟ್ತೀನಿ ಅಂತ. ಇವಾಗ ನನಗೆ ತಿಂಗಳ ನಾನು 20ರಿಂದ 22,000 ರೂಪಾಯಿ ಕಟ್ಟಬೇಕು, ಏನೂ ಇಲ್ಲ ಬ್ರೋ. ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನಾನೇನಂದ್ರೆ ಟೈಮ್ ಕೊಟ್ಟು ಮಾಡಿದ್ರೆ ಅಫ್ಕೋರ್ಸ್ 30ರಿಂದ 40,000 ರೂಪಾಯಿ ಆರಾಮಲ್ಲಿ ಎತ್ಬೋದು ಬ್ರೋ. ಅದು ದುಡ್ದಿರೋ ದುಡ್ಡು ಅಲ್ಲಿ ಹಾಕ್ತೀನಿ. ಎಮರ್ಜೆನ್ಸಿ ನಂಗೆ EMIಗೆಲ್ಲ ಸಾಲ್ಟೇಜ್ ಆಯ್ತು ಅಂದ್ರೆ ತೋಟದ ಕೆಲಸನೂ ಮಾಡ್ಕೋತೀನಿ ಬ್ರೋ. ಯಾವ ಕೆಲಸ ಮಾಡಿಲ್ಲ, ಗಾರೆ ಕೆಲಸ ಅದು ಇದು ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ. ಆಡ್ಕೊಳ್ಳೋರು ನಾನು ಹೇಳ್ತೀನಿ ನೋಡಿ, ಇವಾಗ ಒಂದು ವ್ಯಕ್ತಿ ಇಲ್ಲಿ ಬಂದ್ಬಿಟ್ಟು ಬ್ಲೇಸ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂದ್ರೆ ನಾನು ಆಕ್ಚುಲಿ ಟಾಪ್ ಅಲ್ಲಿ ಇರ್ತೀನಿ, ಮಾತಾಡಿ ವ್ಯೂಸ್ ಎತ್ಕೊಂಡ ಮಾರನೇ ದಿವಸ ಅವನು ಇನ್ನೊಂದು ಟಾಪಿಕ್ ಏನು ಅಂದ್ರೆ ತುಂಬಾ ಜನರದು ಒಂದು 4ರಿಂದ 5 ಕಂಟೆಂಟ್ ಕ್ರಿಯೇಟರ್ ನನ್ನ ಬಗ್ಗೆ ಸೇಮ್ ಹಿಂಗೆ ಮಾಡಿದ್ದಾರೆ, ಮಾಡ್ತಾನೆ ಅಂತ ಮಾಡಿದ್ದಾರೆ. ಅವ್ರದ್ದು ಆ ವಿಡಿಯೋ ವೈರಲ್ ಆಗಿದೆ, ನೆಕ್ಸ್ಟ್ ವೈರಲ್ ಆಗಿಲ್ಲ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಸೇಮ್ ನಾನ್ ಹೆಂಗ್ ಮಾಡಿದೆ, ಹಾಯ್ ಗಾಯ್ಸ್ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕಾಪಿ ಮಾಡ್ಕೊಂಡು ಅವ್ರು ಮಾಡಿದ್ರೆ ಸಿಂಪತಿ ವಿಡಿಯೋ ಅಲ್ಲ, ನಾವು ಮಾಡಿದ್ರೆ ಸಿಂಪತಿ ಬ್ರೋ. ಲಿಟ್ರಲಿ ಅಲ್ಲಿ ಅವರೆಲ್ಲ ಅಲ್ಲೇ ಇರ್ತಾರೆ ಬ್ರೋ. ನನ್ನ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ಬಿಟ್ಟು ಅವರಲ್ಲೇ ಬೆಳಿಬೇಕಂದ್ರೂ ಇನ್ಸ್ಪಿರೇಷನ್ ಮತ್ತೆ ತಿಕ್ಕ ಉರ್ಕೊಂಡು ಏನಾದ್ರು ಅವ್ರಿಗೆ ತಿಕ್ಕ ಉರ್ಸ್ಬೇಕಂದ್ರೆ ಅದ್ರಲ್ಲೂ ಇನ್ಸ್ಪಿರೇಷನ್. ಇಲ್ಲಿ ನಾನು ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದೀನಿ ಅಂತ ನನಗೆ ಒಬ್ಬಂಗ್ ಗೊತ್ತು. ಜೊತೆಗೆ ನನ್ನ ಜೊತೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇರೋರು ಗೊತ್ತು. ಅದು ಬಿಟ್ಟು ನೆನ್ನೆ ಮೊನ್ನೆ ಬಂದು ಬಚ್ಚ ನನ್ನ ಮಕ್ಳಿಗೆ ಏನೋ ಮಾತಾಡ್ತಿರ್ತಾರೆ, ಬೆಳಿತಿರ್ತೀವಿ. ನಾನು ಆಕ್ಚುಲಿ ಸಿಂಪತಿ ಎಲ್ಲಾ ವಿಡಿಯೋಗೂ ರಿಯಾಕ್ಟ್ ಮಾಡ್ಕೊಂಡ್ ಕೂತ್ರೆ ನಾನು ಎಲ್ಲೋ ಹೋಗ್ಬಿಡ್ತಿದ್ದೆ. ರಿಯಾಕ್ಟೇ ಮಾಡಕ್ ಹೋಗಲ್ಲ, ಪೀಸ್ ಆಗಿ ಬ್ರೋ. ನಾನು ಇಷ್ಟ ಹೇಳೋದು, ನನ್ನ ಬಗ್ಗೆ ಸಿಂಪತಿ ವಿಡಿಯೋ ಅದು ಇದು ಅಂತ ಮಾತಾಡಿರೋರಿಗೆ ನಾನೊಂದು ಹೇಳ್ತೀನಿ, ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ಲಿ, ಇಡೀ ಕರ್ನಾಟಕದಲ್ಲೂ ಒಂದೊಂದು ಮೀಟಪ್ ಇಟ್ಬಿಟ್ಟು ನನ್ನಷ್ಟು ನಾ ಸೇರಿಸಿರೋ ಜನ ಸೇರಿಸ್ಬಿಟ್ರೆ ಮೆಚ್ಚಿಬಿಡ್ತೀನಿ. ಅವ್ನ ಮನೇಲಿ ಕುತ್ಕೊಂಡು ಕಮೆಂಟ್ ಹಾಕಕ್ ಮಾತ್ರ ಲಾಯಕು, ಅವ್ನ ಗಂಟೆ ಅಲ್ಲ ಅಷ್ಟೇ. ಕರೆಕ್ಟ್ ಬ್ರೋ, ಕರೆಕ್ಟ್. ಒಂದೊಂದು ಕಮ್ಯುನಿಟಿಲಿ ಒಂದೊಂದು ಡಿಸ್ಟಿಕ್ ಅಲ್ಲೂ ಯಾವ ರೇಂಜ್ ಪ್ರೀತಿ ಇಲ್ಲ ನೋಡಿದ್ರಲ್ಲ, ಕೋಲಾರ ಪವರ್. ಲಾಸ್ಟ್ ಟೈಮ್ ನಾವು ಮೀಟಪ್ ಇಟ್ಟಾಗ 20 ಮೆಂಬರ್ಸ್ ಬಂದಿದ್ರು. ಇವತ್ತು ನೋಡಿ ನನಗೆ ಶಾಕ್ ಆಯ್ತು, ಇಷ್ಟು ಜನ ಇದಾರೆ ನಮ್ಮ ಕೋಲಾರಲ್ಲಿ, ಇಷ್ಟು ಕಂಟೆಂಟ್ ಅವಾಗ್ಲೇ ಅಲ್ಲಿಂದ ನೋಡ್ಬೇಕಿತ್ತು, ಅವಾಗ್ಲಿಂದ ನಾವ್ ಇಲ್ಲೇ ವೇಟ್ ಮಾಡ್ತೀವಿ, ಆ ಕಡೆ ಬರ್ತಿದ್ರ ಅಂತ ನೋಡಿದ್ವಿ. ಬಟ್ ನಿಮ್ಗೆ ಸ್ವಲ್ಪ ಸ್ಪೇಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವು ಅಷ್ಟೇ. ಕಂಟೆಂಟ್ ಆಕ್ಚುಲಿ ನಮ್ ಕೋಲಾರ ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲೂ ನನ್ನ ಪ್ರೀತಿಸೋ ಜನ ಇದ್ದಾರೆ. ಸೊ ನನಗೆ ಎಲ್ಲಾ ಡಿಸ್ಟಿಕ್ ಮೇಲೇನು ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ನಮ್ ಕನ್ನಡಿಗರು. ಸೊ ಅವ್ರು ಉತ್ತರ ಕರ್ನಾಟಕ ಬೇರೆ, ನಮ್ಮ ಈ ಕಡೆ ಬೇರೆ, ಅದೆಲ್ಲ ಯಾವ್ದು ಇಲ್ಲ, ಎಲ್ರು ಕೂಡ ಒಂದೇ ನಾವು. ಮತ್ತೆ ಇನ್ನೊಂದು ತಿಂಗಳು ನನ್ನ ಹತ್ರ ಹಿಂದೂ ಮುಸ್ಲಿಂ ಅಂತ ಇಲ್ಲ ಬ್ರೋ, ಹಬ್ಬ ಬಿಟ್ಬಿಟ್ಟು ಬಂದವರು ಇದ್ದಾರೆ. ಸೊ ಇದು ಖುಷಿ ಪಡ್ಬೇಕು, ಎಲ್ಲಾರು ಮನುಷ್ಯರೇ ಬ್ರೋ. ನಾನು ಹೇಳೋದು ಎಲ್ಲರೂ ಬೆಳಿಬೇಕು. ಸೊ ನಾನೇನಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಹೋದಾಗ ಬ್ರೋ, ನಾನು ಇವಾಗ ಏನ್ ಗೊತ್ತಾ, ಸಿಂಪಲ್ ಆಗಿ ಹೋಗ್ಬಿಟ್ಟು ಒಂದು ಮೀಟಪ್ ಮುಗಿಸ್ಕೊಂಡು ಫೋಟೋ ಕೊಟ್ಬಿಟ್ಟು ನಾನು ಓಡಿ ಬರ್ಬೋದಿತ್ತು. ಯಾಕೋಸ್ಕರ ಹೆಲ್ಮೆಟ್ ಹಾಕೊಂಡು ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇರೆ ವಿಡಿಯೋ ಮಾಡ್ಕೊಡೋದು ಯಾಕೆ? ನನ್ನಿಂದ ಒಂದು ವಿಡಿಯೋ ವೈರಲ್ ಆದ್ರೆ ಅವ್ನಿಗೇನೋ ಒಂದು ಖುಷಿ. ಸೊ ನೆಕ್ಸ್ಟ್ ಇಂದ ಅವ್ರಿಗೆ ಮಾಡಕ್ಕೆ ಮೋಟಿವೇಟ್ ಸಿಗುತ್ತೆ. ಇದು ಒಂದು ತಿಂಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಿರೋದು, ಬೆಳಿಲಿ ಬ್ರೋ. ಹಿಂದಿಯಲ್ಲೆಲ್ಲ ನೋಡಿದ್ರೆ ಅವ್ರ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ. ಬೆಳೆಸ್ತಾರೆ. ಹೌದು, ಅದೇ ಕರ್ನಾಟಕದಲ್ಲಿ ನಮ್ಮಲ್ಲಿರೋ ಗೋಳಿ ಮಕ್ಳು ಯಾವ ತರ ಅಂದ್ರೆ ಲಿಟ್ರಲಿ ಜೊತೆಗೆ ಅವ್ನು ಎಲ್ಲಿ ಬೆಳೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ನೀವೇನು ಮೆನ್ಷನ್ ಮಾಡಲ್ಲ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ?
ಥಿಂಗ್ ಏನು ಗೊತ್ತಾ, ಇವಾಗ ಹೇಳೋದು ಒಂದು ಮೈಂಡ್ ಸೆಟ್ ಡೈರೆಕ್ಟ್ ಆಗಿ. ಇವ್ರದ್ದು ಆ್ಯಕ್ಚುಲಿ ಇವ್ರದ್ದು ಬಂದ್ಬಿಟ್ಟು ಒಂದು 10,000 ಫಾಲೋವರ್ಸ್ ಇದೆ ಅಂತ ಇಟ್ಕೊ. ಇವರಿಗೆ ಹೆಂಗ್ ಫಾಲೋವರ್ಸ್ ಗೇನ್ ಮಾಡೋದು ಗೊತ್ತಾಗ್ತಿಲ್ಲ. ನನ್ನದು ಒಂದು 100K ಐತೆ, ಇವ್ರು ಬರ್ತಾರೆ, ಪ್ಲೀಸ್ ಬ್ರೋ ನೀನು ಹೆಂಗ್ ಬ್ರೋ ಗೇನ್ ಮಾಡೋದು ಹೇಳ್ಕೊಡು ಬ್ರೋ, ನಾನು ಬೆಳಿಬೇಕಂತ ಆಸೆ, ನಾನು ಹೇಳ್ಕೊಡ್ತೀನಿ. ನನ್ನ ಮೈಂಡಲ್ಲಿ ಏನಾಗುತ್ತೆ, ಇವನೇನು ಬೆಳೆದು ಬಿಡ್ತಾನ, ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು 2 ಟಿಪ್ಸ್ ಕೊಟ್ಬಿಡ್ತೀನಿ. ನೀ ಏನು ಮಾಡ್ತೀಯ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತೀಯ, ಬೆಳೆದು ಬಿಡ್ತೀಯ. 100K ನನ್ನ ಬಿಟ್ಟು ಮಾಡಿ 200K ಹೊಡಿತೀಯ. ಆಗ ನೋಡು ಬ್ರೋ, ನಾನು ಆಟೋಮೆಟಿಕ್ ನಾನು ಬ್ಲಾಸ್ಟ್ ಆಗ್ತೀನಿ. ಆಮೇಲೆ ಆಟೋಮೆಟಿಕ್ ಈ ಒಂದು 200K ಆದಂಗೆ ನನ್ನ ಪೇಜಲ್ಲಿ ವಿಡಿಯೋ ಬರುತ್ತೆ, ನನ್ನ ಜೊತೆಲಿ ಇದ್ದವನೇ ಹಂಗ್ ಮಾಡ್ದ ಹಿಂಗ್ ಅವ್ನು ಬೆಳೀತಿದೆ ನಾನು ಬೆಳೀಲಿಲ್ಲ ಅಂತ. ಯಾಕಂದ್ರೆ ನಾನು ಕಂಟೆಂಟ್ ಕ್ರಿಯೇಷನ್ ನಲ್ಲಿ ಇದು ಕಾಮನ್ ಬ್ರೋ. ಇದು ನಂದು ಇನ್ನೊಂದು ಕೂರ್ಗಲ್ಲೆಲ್ಲ ಕೂರ್ ಕಾರ್ನಿವಲ್ ಅಂತ ಒಂದು ಇವೆಂಟ್ ನಡೀತು ಬ್ರೋ. ಇನ್ವೈಟೇ ಮಾಡಿಲ್ಲ, ಕೊಡಗಲ್ಲಿ ಟಾಪ್ ಕಂಟೆಂಟ್ ಕ್ರಿಯೇಟರ್ ಬ್ರೋ, ಇನ್ವೈಟೇ ಮಾಡಿಲ್ಲ. ನಾನು ಅವ್ರು ಇಲ್ಲಿವರೆಗೂ ಒಂದ್ ನಿಮಿಷ ಎಲ್ಲ ಮಾತಾಡ್ಬೇಡಿ, ಅವ್ರ ಪಾಪ ಅಷ್ಟು ದೂರ ನೀವು ಅಲ್ಲೇ ತಿಳ್ಕೊಬೇಕು ನೀವು ಎಷ್ಟು ಬೆಳೆದಿದ್ದೀರಾ ಅಂತ ಬ್ರೋ. ಅಷ್ಟೇ ಬ್ರೋ, ಇಲ್ಲಿ ಯಾರು ಕರೀತಾರೆ ಏನು ಎಂತ ಇಲ್ಲಿ ಏನು ಮ್ಯಾಟ್ರ್ ಆಗಲ್ಲ ನಮಗ್. ನಾವು ಇವಾಗ ಆಕ್ಚುಲಿ ಇವಾಗ ನಾನು ಕೂಡ ಬ್ರೋ ಪ್ರತಿಯೊಂದು ನನ್ಗೇನು ಇಲ್ಲ. ಇವಾಗ ದೊಡ್ಡ ದೊಡ್ಡ ಕ್ರಿಯೇಟರ್ ನಿಮಗೆ ಗೊತ್ತು ಎಷ್ಟೊಂದು ಮೋಟೋ ಬ್ಲಾಗರ್ ಇದ್ದಾರೆ. ಹಾಯ್ ಬ್ರೋ ಒಂದ್ ಸ್ವಲ್ಪ ಹೆಲ್ಪ್ ಬೇಕು ಅಂದ್ರೆ ಯಾಕೆ ರಿಪ್ಲೈ ಮಾಡಲ್ಲ ಬ್ರೋ? ಆಕ್ಚುಲಿ ನನ್ನ ವಿಡಿಯೋಸ್ ಪಕ್ಕಾ ನೋಡಿರ್ತಾರೆ, ಸೊ ರಿಪ್ಲೈ ಮಾಡೇ ನೋಡ್ತಾರೆ. ಬ್ರೋ ನಿಮ್ ಜೊತೆ ಒಂದು ವಿಡಿಯೋ ಮಾಡಬೇಕು, ಜಾಯ್ನ್ ಆಗೋಣ ಅಂದ್ರೆ ಅವ್ರ ಮೈಂಡಲ್ಲಿ ಏನ್ ಬರುತ್ತೆ, ಇವನ ಹತ್ರನೂ ಫಾಲೋವರ್ಸ್ ಅವರೇ, ಆಮೇಲೆ ಇವ್ರನ್ನ ನಾವು ಕರ್ಕೊಳ್ಬಹುದು, ಕರ್ಕೋತಾರೆ. ಬಟ್ ನಾನು ಇಲ್ಲಿವರೆಗೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ಮೆಸೇಜ್ ಹಾಕಿ ವಿಡಿಯೋ ಮಾಡ್ಬೇಕಂತ ಕೇಳಿಲ್ಲ. ಮತ್ತೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ನಾನು ಒಬ್ಬನೇ ಬಂದಿರೋದು. ಇನ್ನೊಂದು ಥಿಂಗ್ ಏನ್ ಗೊತ್ತಾ, ಇವ್ರದ್ದೊಂದು 500K ಐತೆ, ಇವ್ರಿಗೆ ನಾನು ಮೆಸೇಜ್ ಹಾಕೋದು ಹೆಚ್ಚಲ್ಲ, ಇವ್ರು ರಿಪ್ಲೈ ಕೊಡೋದು ಹೆಚ್ಚಲ್ಲ, ಇವ್ರ ಜೊತೆ ಜಾಯ್ನ್ ಆಗೋದು ಹೆಚ್ಚಲ್ಲ. ಇವ್ರ ಕಡೆಯಿಂದ 5,000 ಫಾಲೋವರ್ಸ್ ಬರಲಿ, ಮುಂದೆ ಒಂದ್ ದಿವಸ ಇವ್ರ ಬಾಯಲ್ಲಿ ನನ್ನಿಂದ ಬೆಳೆದ ಅಂತ ಹೇಳ್ಬೇಕು. ಸೊ ಅದೊಂದು ರೀಸನ್ಗೋಸ್ಕರ ಬರಬಾರ್ದು. ಇಲ್ಲಿ ಯಾರೆಲ್ಲ ಕಷ್ಟಪಡ್ತೀರ ಎಲ್ಲ ನಿಮ್ಮ ಓನ್ ಎಫರ್ಟ್ ಹಾಕಿ ಬೆಳಿತೀರಾ. ನಂದು ಮಾತ್ರ ಚಿಕ್ಕದಾಗಿ ಬೆಳಿತೀರಾ. ಸಂಜೆ ಈವ್ನಿಂಗ್ 6 o'clock ಬೆಸ್ಟ್ ಟೈಮು. ಒಂದು 3 ಸೆಕೆಂಡ್ ಹುಕ್ ಯೂಸ್ ಮಾಡ್ಕೊಳ್ಳಿ. ಮೇನ್ ಥಿಂಗು ನಿಮ್ಮ ವಾಯ್ಸು. ಮತ್ತು ಇನ್ನೊಂದು ನಾನು ಕ್ಲಿಕ್ ಆಗಿದ್ದು ನನ್ನ ಹತ್ರ ಐಫೋನ್ ಎಲ್ಲ ಈಗ ಬಂದಿರೋ ಪ್ರಮೋಷನ್ ಮೇಲೆ ಬಂದಿರೋದಲ್ಲ. ಐಫೋನ್ ಎಲ್ಲ ನಾನು ದುಡ್ಡು ಹಾಕಿ ತೆಗ್ದಿರೋದಲ್ಲ, 1,90,000 ಅದು ಕೂಡ ನನಗೆ ಪ್ರಮೋಷನ್ ಮೇಲೆ ಬಂದಿರೋದು. ಶಾಪ್ ಲಿಸ್ಟ್ ಪ್ರಮೋಷನ್ ಮಾಡ್ಕೊಡ್ಬೇಕು ಅಂತ ಏನು ಇಲ್ಲ ಬ್ರೋ. ಕ್ಯಾಮ್ರಾ ಎಲ್ಲ ನಾನು ಎಫೆಕ್ಟ್ ಆಗಿ ತಗೊಂಡಿರೋದು, ಬಾಕಿ ಫೋನ್ ಗಿನ್ನೆಲ್ಲ ಬಂದಿರೋದೆ. ಸೊ ಒನ್ ಥಿಂಗ್ ಏನಂದ್ರೆ ಹುಕ್ ಯೂಸ್ ಮಾಡಿ, ಮತ್ತೆ ವಾಯ್ಸ್ ನಿಮ್ದು ಮೈಕ್ ಯೂಸ್ ಮಾಡ್ಕೊಂಡು ವಾಯ್ಸ್ ಹೈಲೈಟ್ 3 ಸೆಕೆಂಡ್ ಇರೋ ವಿಡಿಯೋನ ಪ್ರಿಂಟ್ ಅಲ್ಲ ಮಾಡ್ತಾರೆ. ಇವ್ರು ಬಂದಿದ್ರು ಕೋಲಾರ್ಗೆ ಅನ್ನೋದು ಹುಕ್. ಓಕೆನಾ, ಬಂದ ಮೇಲೆ ಇಲ್ಲಿ ಏನೇನು ಮಾಡಿದ್ರು ಅದು ಫಸ್ಟ್ ಹುಕ್ಕಲ್ಲಿ ಬರ್ತದೆ. ಆಮೇಲೆ ಬಂದ್ಮೇಲೆ ಇವ್ರು ಏನೋ ಮಾತಾಡಿದ್ರು ಅದೆಲ್ಲ ಸೆಕೆಂಡ್. ಇವಾಗ ನಿಮ್ದು ಸ್ಕಿಪ್ ರೇಟ್ ಕಮ್ಮಿ ಆಗಬೇಕು ಬ್ರೋ. ಸ್ಕಿಪ್ ರೇಟ್ ಅನ್ನೋದು ಹೆಂಗಂದ್ರೆ ಲೈಕ್ಸ್ ಕಮೆಂಟ್ಸ್ ಇಂದ ಮಾತ್ರ ಅದು ವೈರಲ್ ಆಗುತ್ತೆ. ನಾನೇ ಕೋಲಾರ ವಿಡಿಯೋ ಹಾಯ್ ಗಾಯ್ಸ್ ನಾನು ಇಲ್ಲಿ ಬಂದಿದ್ದೆ ಅನ್ನೋದು ಅಷ್ಟೊಂದು ಸ್ಕಿಪ್ ಆಗಿರುತ್ತೆ ವಿಡಿಯೋ. ಹೌದು ಗಾಯ್ಸ್ ನಕ್ಕನ್ ಕ್ರೇಜಿ ಮೀಟಪ್ ಅಂದ್ರೆ ಏನ್ ಮೀಟಪ್ ಗುರು ಅಂತ ಎಲ್ಲರಿಗೂ ಇರ್ತಾರೆ. ಇದು ಸೊ ಈ ತರ ಇಂಟ್ರೆಸ್ಟಿಂಗ್. ನಾನ್ ನೆಕ್ಸ್ಟ್ ಗೊತ್ತಿಲ್ಲ, ಕೋಲಾರ್ಗೆ ಇನ್ನ 1 year ಆದ್ರೂ ಆಗ್ಬೋದು, ಇಲ್ಲ 6 ತಿಂಗಳಾದ್ರೂ ಆಗ್ಬೋದು. ಮಳೆ ಎಲ್ಲ ಕಳೆದು ನಮ್ ಮೀಟಪ್ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ. ಬರುವಾಗ ನೆಕ್ಸ್ಟ್ 2 months ಆದ್ಮೇಲೆ ನಾವೇ ಬರ್ತೀವಿ ನಿಮ್ ಕಡೆ. ಎಷ್ಟು ಜನರದು ಒಂದು 50K ಮೇಲೆ ಕ್ರಾಸ್ ಆಗಿರ್ಬೇಕು ಫಾಲೋವರ್ಸ್. ನಾನು ಎಲ್ಲಿರೋ ಟಿಪ್ಸು ಇದು ನಾನು ನಿಮ್ಗೆ ಬೇರೆ ಯಾರಿಗೂ ಹೇಳ್ತೀನಿ, ನನ್ನ ಅಣ್ಣ ತಮ್ಮಂದಿರಿಗೆ ಹೇಳ್ತಿದ್ದೀನಿ ಅನ್ನೋ ತರ ಖುಷಿ ಆಗ್ತಿದೆ ಅಷ್ಟೇ. ಎಲ್ರಿಗೂ ಟಿಪ್ಸ್ ಕೊಟ್ಟಿದ್ದೀನಿ ಬ್ರೋ. ಏನು ಇಲ್ಲ, ಇದಕ್ಕಿಂತ ಮೇಲೆ ಯಾರ ಹತ್ರನೂ ಟಿಪ್ಸ್ ಕೇಳಕ್ ಹೋಗ್ಬಿಡಿ. ಇಷ್ಟೇ ಬೆಸ್ಟ್ 6 o'clock ಒಂದು ಕ್ಲಾರಿಟಿ ಮ್ಯಾಟರ್ ಮಾಡುತ್ತೆ. ಕ್ಲಾರಿಟಿ ಇಲ್ದೇ ಚಿಕ್ಕ ಮೊಬೈಲಲ್ಲ ನಾನು ಈಗ ಇನ್ನೂ ಒಂದು ತಿಂಗು ನನ್ನ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಬೆಳಿತೀನಿ ಗುರು ಅಂತ ಹೇಳೋರು ತುಂಬ ಚೆನ್ನಾಗಿದ್ದಾರೆ. ಬಟ್ ನಿಮ್ಗೆಲ್ಲ ಹೇಳ್ತೀನಿ ನೋಡಿ, ಇವಾಗಿನ ಟೈಮಲ್ಲಿ ದಡ್ರು ಇದ್ದಾರೆ ಬ್ರೋ, ಬಟ್ ಅವ್ರ ಹತ್ರ ದುಡ್ಡಿದೆ. ಅವರಿಗೆ ಕಂಟೆಂಟ್ ಏನು ಕೊಡಬೇಕು ಅಂತಿಲ್ಲ. ಅವ್ರ ಹತ್ರ 16 Pro Max 17 Pro Max ಎಲ್ಲ ಇದೆ. ಸೊ ಏನಂದ್ರೆ ಅವ್ರ ಹತ್ರ ಕ್ಲಾರಿಟಿ ಮೊಬೈಲ್ಸ್ ಇದೆ. ಅವ್ರು ಒಂದು ಪಕ್ಷ ಅವ್ರು ಕ್ಲಿಕ್ ಆಗ್ಬೋದು. ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ಕ್ಲಾರಿಟಿ ಇಲ್ಲ. ಸೊ ಇಷ್ಟೇ. ಸೊ ನಾನು ಇಷ್ಟು ಹೇಳೋದು ಫೈನಲ್ ಆಗಿ, ಒಂದು ಕಷ್ಟಪಟ್ಟು ನೀವು ಕಂಟೆಂಟ್ ಕ್ರಿಯೇಷನ್ ಮೇಲೆ ಇಂಟ್ರೆಸ್ಟ್ ಐತೆ ಅಂದರೆ ಒಂದು ಐಫೋನು ಕ್ಯಾಮ್ರಾನು ತಗೊಳ್ಳಿ ಬ್ರೋ, ಏನೂ ಆಗಲ್ಲ. ಇರೋದ್ರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋನು ಅದು ಒಂದು ಟೈಮ್ ಇತ್ತು ಜಮಾನ, ಅವಾಗ ಬೆಳೆದು ಬಿಡ್ಬೋದಿತ್ತು. ಇವಾಗ ಕಾಂಪಿಟೇಟರ್ ಜಾಸ್ತಿ ಇದ್ದಾರೆ, ಇವಾಗ ಬೆಳೆಯೋಕೆ ಕಷ್ಟ ಐತೆ. ಈ ಕ್ವಾಲಿಟಿ ಕೊಟ್ಟರೆ ಬೆಳೆಯೋದು. ಸೊ ನನ್ನ ಹತ್ರ ಆಂಡ್ರಾಯ್ಡ್ ಇದೆ, ಇದರಲ್ಲೇ ಬೆಳೆದು ತೋರಿಸ್ತೀನಿ ಅಂದರೆ ಇವಾಗಿನ ಜನ್ರೇಷನಲ್ಲಿ ಕಷ್ಟ ಐತೆ. ಸ್ವಲ್ಪ ಕ್ವಾಲಿಟಿ ಕೊಟ್ಟು ಬೆಳೀರಿ. ಮತ್ತು ವಾಯ್ಸ್ ಹಾಯ್ ಗೈಸ್, ಈಗ ಮೈಕ್ ಯೂಸ್ ಮಾಡಿ, ಒಳ್ಳೆ ಮೈಕ್ ಯೂಸ್ ಮಾಡಿ, ಇನ್ವೆಸ್ಟ್ ಮಾಡಿ ಬ್ರೋ, ಪಕ್ಕ ಗೆಲ್ತೀರಾ. ಇನ್ವೆಸ್ಟ್ ಮಾಡ್ದೇ ಇರೋದ್ರಲ್ಲಿ ಮಾಡ್ತೀನಿ ಅಂದರೆ ಬೆಳಿಬೋದು, ಬೆಳೆಯೋಕ್ಕಾಗಲ್ಲ ಅಂತಲ್ಲ, ಬಟ್ ತುಂಬ ಟೈಮ್ ಬೆಳೆಯುತ್ತೆ. ಸೊ ಕ್ಲಾರಿಟಿ, ವಾಯ್ಸು ಕಂಟೆಂಟು, ಮತ್ತು ಒಂದು 6 o'clock ಪಕ್ಕ 60 ದಿವಸ ಚಾಲೆಂಜ್ ತಗೊಳ್ಳಿ. ಇಲ್ಲಿ ವಿಡಿಯೋ ಮಾಡೋರು 60 ದಿವಸನೂ 60 ವಿಡಿಯೋ ಹಾಕಿ, ಅದು ಕೂಡ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೊಡಿ, ಪಕ್ಕ ಕ್ಲಿಕ್ ಆಗ್ತೀರಾ ಬ್ರೋ. ಮತ್ತೆ ಪ್ರತಿಯೊಬ್ಬರಿಗೂ ಬ್ರೋ ನಾನು ಮೀಟಪ್ ಇಟ್ಟು ಮತ್ತೆ ವಿಡಿಯೋಗಳಲ್ಲಿ ಎಲ್ಲರಿಗೂ ಅಡ್ವೈಸ್ ಕೊಡೋದೇನು ಅಂತಂದ್ರೆ, ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ, ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಡಿಸೆಂಬರಲ್ಲಿ 2025 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಕರೆಕ್ಟಾಗಿ ಇದ್ರಲ್ಲಿ ಬೆಳಿಲೇಬೇಕು ಅಂತ ಫೀಲ್ಡಿಗೆ ಬಂದಿದ್ದು ಫೆಬ್ರವರಿಯಲ್ಲಿ. ಕರೆಕ್ಟಾಗಿ 1.5 ತಿಂಗಳು 2 ತಿಂಗಳಲ್ಲಿ ಇವಾಗ ನನ್ನ ಅಕೌಂಟಲ್ಲಿ 11K ಫಾಲೋವರ್ಸ್ ಇದ್ದಾರೆ. ಬಟ್ ನನಗೆ ರೀಚ್ ಕೂಡ ಚೆನ್ನಾಗಿ ಹೋಗ್ತಿದೆ. ಅದಕ್ಕೇನೆ ನಾನು ಎಷ್ಟೋ ದಿನಗಳು ಕಣ್ಣೀರು ಹಾಕೊಂಡು ಮಲ್ಕೊಂಡಿದ್ದೀನಿ. ನಿಮಗೆ ಮೀಟಪ್ ಅಲ್ಲೆಲ್ಲ ಹೇಳಿದ್ದೀನಿ, ನಾನು ಎಷ್ಟೋ ದಿನ ನಾನು ಕಣ್ಣೀರು ಹಾಕೊಂಡು ಮಲ್ಕೊಂಡಿದ್ದೀನಿ. ಯಾಕಂದ್ರೆ ಆ ಕಣ್ಣೀರು ನಾವು ಹೊಸಬ್ರ ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತಿದ್ದೀರೋ ಅವರೊಬ್ರು ಕಣ್ಣೀರು ಹಾಕೊಂಡು ಅರ್ಧದಲ್ಲಿ ಬಿಟ್ಟು ಹೋಗ್ಬಾರ್ದು ಅಂತ.
ಓಕೆನಾ. ಇವಾಗ ಕೋಲಾರಲ್ಲಿ ನೀವು ಯಾರ್ಯಾರು ಇದ್ದೀರಾ, ನಮ್ಮ ಪ್ಲೇಸ್ ಅವರು ಹೇಳಿದ್ದಾರೆ, ಮತ್ತೆ ನಾನು ಇರ್ತೀನಿ ನಿಮ್ಮ ಜೊತೆಲಿ. ಏನೇ ಇದ್ರು ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ಮಾಡ್ತೀನಿ. ಬ್ರೋ ಇದು ಏನೋ ಈ ಥರ ಮಾಡ್ತಾ ಇದ್ದೀವಿ, ನಾನು ಅಡ್ವೈಸ್ ಕೊಡ್ತೀನಿ. ಇನ್ನೊಂದು ತಿಂಗು ಅವ್ನ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡಿಲ್ಲ ಕಣೋ, ಅವ್ನಿಗೆ ಆಟಿಟ್ಯೂಡ್ ಕಣೋ, ಇತ್ತಗೆ ಸೈಡ್ಗಿಡಿ. ಇನ್ನೊಂದು ತಿಂಗ್ ನಿಮ್ಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಇವ್ರದ್ದು ಸ್ವಲ್ಪ ಫಾಲೋವರ್ಸ್ ಇದೆ, ಇವ್ರು ಸ್ವಲ್ಪ ಫಾಲೋವರ್ಸ್ ಇಲ್ಲ. ಬ್ರೋ ನಿನ್ನ ಬೆಳೆಸ್ತೀನಿ ಅಂದ್ಬಿಟ್ಟು ಇವ್ರು ಒಂದು ಪಕ್ಷ ಸ್ಟೋರಿ ಹಾಕ್ಕೊಟ್ರೆ ಏನೋ ಅದು ಒಂದು ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡೋದ್ರಿಂದ ಇವ್ರ ಚಾನಲ್ಗೂ ಎಫೆಕ್ಟ್ ಇದೆ, ಇವ್ರ ಚಾನಲ್ಗೂ ಎಫೆಕ್ಟ್ ಇದೆ. ಯಾರು ಕೂಡ ಕೊಲಾಬ್ರೇಷನಲ್ಲಿ ವೀಡಿಯೋಸ್ ಹಾಕಕ್ಕೆ ಹೋಗ್ಬೇಡಿ. ಸಿಂಗಲ್ ಆಗಿ ನಿಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ, ವ್ಯೂಸ್ ಜಾಸ್ತಿ ಬಂದರೆ ಫಾಲೋವರ್ಸ್ ಬರ್ತಾರೆ. ಕೊಲಾಬ್ರೇಷನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ 4-5 ಜನ ಇರ್ತೀರಾ, ಯಾರಿಗೂ ಫಾಲೋ ಗೊತ್ತಲ್ಲ ಆಡಿಯನ್ಸು. ಸೊ ಒಬ್ಬೊಬ್ಬರೇ ಇದ್ದೀರಾ ಅಂದರೆ ಆಡಿಯನ್ಸ್ ಫಾಲೋ ಹೋಗ್ತಾರೆ, ರೀಚ್ ಆಯ್ತು ಅಂದರೆ. ಸೋಲೋ ವೀಡಿಯೋಸ್ ಅಪ್ಲೋಡ್ ಮಾಡಿ, ಕೊಲಾಬ್ರೇಷನ್ ಬೇಡ. ಈವ್ನಿಂಗ್ 6 ಗಂಟೆಗೆ ಅಪ್ಲೋಡ್ ಮಾಡಿ, ಕ್ವಾಲಿಟಿ ಮ್ಯಾಟ್ರ್ ಮಾಡುತ್ತೆ. ಕ್ವಾಲಿಟಿಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ, ಬುಕ್ ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಏನಾದರೂ ಕಂಟೆಂಟ್ ಕೊಡ್ತೀರಾ, ಬ್ಯಾಕ್ಗ್ರೌಂಡ್ ಒಂದು ಕನ್ನಡ ಯಾವ್ದಾದ್ರು ಒಂದು ಮ್ಯೂಸಿಕ್ಸ್ ಯೂಸ್ ಮಾಡ್ಕೊಳ್ಳಿ. ಒಂದು 20-30 ವಾಲ್ಯೂಮ್ ಕೊಟ್ಕೊಂಡು ನಿಮ್ಮ ವಾಯ್ಸ್ ಸ್ವಲ್ಪ ಲೌಡ್ ಆಗಿರಲಿ. ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡಿ ಪಕ್ಕ ಬೆಳೀತೀರಾ. ಮತ್ತು ಡೈಲಿ ವೀಡಿಯೋಸ್ ಒಂದು 60 ದಿವಸ ಬ್ರೋ, ಏನೂ ಇಲ್ಲ, ಇವತ್ತಿಂದ ಲೆಕ್ಕ ಹಾಕೊಳ್ಳಿ. 60 ದಿವಸ ಆದ್ಮೇಲೆ ನನಗೊಂದು ವೀಡಿಯೋ ಮಾಡಾಕ್ಬೇಕು ಬ್ರೋ. 60 ದಿವಸ ಡೈಲಿ ವೀಡಿಯೋ ಹಾಕಿದ್ದೀನಿ, ಇವತ್ತು ಇಲ್ಲಿದ್ದೀನಿ ಬ್ರೋ ಅಂತ ಅಷ್ಟೇ. ಅಪ್ಲೋಡ್ ಮಾಡಬೇಕು, ಪ್ಲಸ್ ಇಂದ ಅಪ್ಲೋಡ್ ಮಾಡೋದಾ ಇಲ್ಲ ಬೇರೆ? ಬ್ರೋ ಪ್ಲಸ್ ಐಕಾನಲ್ಲೇ ಕ್ಲಿಕ್ ಮಾಡಿ, ರೀಲು ಪೋಸ್ಟ್ ಅಂತ ಆಪ್ಷನ್ ಬರುತ್ತೆ. ಸೊ ಪೋಸ್ಟ್ನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ, ರೀಲ್ ಬೇಡ. ರೀಲ್ನೇ ಅಪ್ಲೋಡ್ ಮಾಡ್ತೀರಾ, ಸ್ಟಿಲ್ ಪೋಸ್ಟ್ನ ಕ್ಲಿಕ್ ಮಾಡಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಪ್ಲೇಸ್ ಬ್ರೋಗೆ ಪ್ಲೇಸ್ ಬ್ರೋಗೆ ಪ್ಲೇಸ್ ಬ್ರೋಗೆ ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಏನಾದರೂ ನನ್ನ ಕಡೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಒಂದೇ ಒಂದು ಫೋಟೋ ಅಲ್ಲಿ. Few moments later. ಟೈಮಲ್ಲಿ ಆಗಿದ್ದೀನಿ. ರೋಡಲ್ಲಿ ಹೋಗ್ಬೇಕಾದ್ರೆ ಯಾವನ್ ಹೋದ್ರೆ ಅವ್ನಿಗೇನು ರೋಗ ಕೊಂಡು ಅವ್ನು ಹೋಯ್ತಾನೆ ಅಂತ ಬೈತೀವಿ. ಗಾಡಿಲಿ ಹೋಗ್ಬೇಕಾದ್ರೆ ಎಷ್ಟು ಜನ ನಾನು ನೋಡ್ಲಿ ಅಂತ ಹೋಯ್ತೀವಿ. 2 ಫೀಲಿಂಗು ಇದೆ. ಸ್ಟಿಲ್ ನಾನೇನಂದ್ರೆ ಜೊತೆಗಿದ್ದು ಫ್ರೆಂಡ್ಸದು ಡೆತ್ ಆಗಿದೆ ಬ್ರೋ. ನಾನು ಮನೆಯಲ್ಲಿ ನಿಮಗೋಸ್ಕರ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಏನೂ ಇಲ್ಲ ಬ್ರೋ. ಒಂದು ಚೆನ್ನಾಗಿ ಸ್ಪೀಡ್ ಹೋಗಿದ್ದ ಸ್ಪೀಡ್ ಹೋಗಿ ಇಲ್ಲ ಅಂತಲ್ಲ, ನಮ್ಮ ಬಾಯ್ಸ್ಗೆ ಹಂಗೆ ಯಾವ ಟೈಮಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹೈವೇಲಿ ಅಲ್ಲಿ ಹೋಗ್ಬೇಕು. ಚಪ್ಪಲಿಗಳ ಥರ ಹೋದರೆ ಎಲ್ಲ ಅಕ್ಕಪಕ್ಕ ಶಾಪ್ ಆಗ್ತಾರೆ ಬ್ರೋ. ಆ ಶಾಪ ತಟ್ಟುತ್ತೆ. ಸೊ ಯಾರಿಗೂ ಕೂಡ ಪ್ರಾಬ್ಲಮ್ ಮಾಡಬಾರ್ದು. ಇಂಥ ಜಾಗದಲ್ಲಿ ಅಲ್ಲಿ ರೇವ್ ಮಾಡ್ಕೊಂಡು ಒಂದು ರೈಡರ್ ಅಂದರೆ ಜಾಕೆಟು, ಲೈನ್ ಅಪ್ಪು ಇದೆಲ್ಲ ಮ್ಯಾನೇಜ್ ಮಾಡಬೇಕು. ಆವಾಗ ಅವ್ನಿಗೊಂದು ರೆಸ್ಪೆಕ್ಟ್ ಇರುತ್ತೆ ಬ್ರೋ. ನೋಡು ರೈಡರ್ಸ್ ಅಂದ್ರೆ ಇವರು ಒಂದು ಇಷ್ಟೊಂದು ಹೋಯ್ತವ್ರೆ, ಇಷ್ಟು ಕ್ಲೀನಾಗಿ ಹೋಗ್ತಾರೆ. ಹೆಲ್ಮೆಟ್ ಹೆಲ್ಮೆಟ್ ಹಾಕೊಳ್ಳಿ, ಮೇನ್ ಥಿಂಗ್ ಹೆಲ್ಮೆಟ್ ಹಾಕೊಳ್ಳಿ, ಕ್ಲೀನಾಗಿ ಇದು ಮಾಡಿ ಬ್ರೋ. ಪಕ್ಕ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಇವಾಗ ಹೇಳೋದಷ್ಟಿಲ್ಲ ಏನು ಗೊತ್ತಾ, ಇಷ್ಟು ಜನ ರೈಡರ್ಸ್ ಒಂದು ರೆಸ್ಪೆಕ್ಟ್ ಆಗಿದ್ದೀವಿ. ಒಬ್ಬ ಒಂದು ಇಲ್ಲಿ ಗಲಾಟೆ ಮಾಡೋದಂದ್ರೆ, ಸೌಂಡ್ ಮಾಡ್ಕೊಂಡ್ರೆ, ಒಂದು ಚಪ್ಪಲಿದಾರ ಹಾಕೊಂಡ್ರೆ ಪೊಲೀಸ್ ಬಂದು ಎಲ್ಲರನ್ನೂ ಹಾಕೋತಾರೆ. ನಿಮ್ಮದೇ ಗ್ಯಾಂಗ್ ಕಣ, ನೀವು ಚಪ್ಪಲಿ ಕಳ್ಕೊಂಡು ಹೋದವರೆಲ್ಲ ನಮ್ಮನ್ನ ಬೈಕೋತಾರೆ. ನಾವು ಒಂದು ರೆಸ್ಪೆಕ್ಟಲ್ಲೇ ಬಂದಿರ್ತೀವಿ, ಹೆಲ್ಮೆಟು ಜಾಕೆಟಲ್ಲಿ ಹಾಕೊಂಡು ಸ್ಟಿಲ್ ನಮ್ಮನ್ನ ಒಂದು ಕೀಳಾಗಿ ನೋಡ್ತಾರೆ. ಒಬ್ಬನಿಂದ ನಾವು ಹಾಳಾಗೋದು ಇದೆ. ನಾನು ಇಷ್ಟೇ ಹೇಳೋದು, ಎಲ್ಲ ಕ್ಲೀನಾಗಿ ಅಪ್ಪ ಅಮ್ಮನ ಯೋಚನೆ ಮಾಡಿ. ಚಿಕ್ಕ ವಯಸ್ಸಲ್ಲಿ ಉಟ್ಬಿಟ್ಟು ಚಿಕ್ಕ ವಯಸ್ಸಿಂದ ಇಷ್ಟು ಬೆರಳು ಆದ್ರೂ ಎತ್ಕೊಂಡು ಕಷ್ಟಪಟ್ಟು ಸಾಕಿ ಇಷ್ಟು ದೊಡ್ಡವ್ರು ಮಾಡಿ, ಇಲ್ಲ ನಮಗೆ ಇವಾಗ ಬೀಸೆ ಕಟ್ಟಪ್ಪ ಇಷ್ಟು ದೊಡ್ಡವ್ರು ಆಗಿದ್ದೀವಿ. ಸೊ ಎಲ್ಲ ಯಾರಿಂದ ಒಂದು ಅಮ್ಮನಿಂದ ನಾವಿವಾಗ ಒಂದು ಚಿಕ್ಕ ಮಗುವಿನ ಬೇರೆಯವ್ರ ಕೈ ಕೊಂಡು ನೋಡಿದ್ರೆ ಚಿಕ್ಕ ಮಗು ಕೊಡೋ ಅಂತ ಅನ್ಸುತ್ತೆ. ಅದು ಇನ್ನೊಂದು 20 ವರ್ಷ ಹೋದ್ರೆ ಅದು ನಮ್ಮ ಥರ ಆಗಿರುತ್ತೆ. ಸೊ ಇಷ್ಟೇ ಹೇಳ್ತಿರೋದು, ಅಪ್ಪ ಅಮ್ಮ ಕಷ್ಟಪಟ್ಟು ಪ್ರೀತಿ ಕೊಟ್ಟು ನಮ್ಮ ಬೆಳೆ ಯಾವ್ಯಾವೆಲ್ಲ ಬೇಗ ಬಂದಿದೆ ಅಂತ ನೋಡಿ ಇವತ್ತು. ಒಂದು ಲೈಕ್ ಮಾಡಿ, ಒಂದು ಫಾಲೋ ಮಾಡ್ರೋ ಶಿಕ್ಷೇಂದ್ರ. ಓಕೆ ಫ್ರೆಂಡ್, ಬಾಯ್.